ಫ್ರೆಂಡ್ಸ್, ಇವಾಗ ನಾನು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ಅಲ್ಲದೆ ಸ್ಕೋರಿಂಗ್ ಪ್ಯಾಕೇಜ್ ಸಂಬಂಧಪಟ್ಟಂತೆ ಹೇಳಲಿದ್ದೇನೆ. ಅಂದರೆ ಸುಮಾರು 76ಕ್ಕಿಂತ ಅಧಿಕ ಅಂಕಗಳನ್ನು ಹೇಗೆ ಪಡೆಯಬೇಕು ಹಾಗೂ ಆ ಪ್ರಶ್ನೋತ್ತರಗಳು ಯಾವುವು ಹಾಗೂ ಯಾವ ಅಧ್ಯಾಯದಿಂದ ಯಾವ ಪ್ರಶ್ನೆಗಳನ್ನು ಬಿಡಬೇಕು, ಯಾವುವು ಓದಬೇಕು ಅಂತಕ್ಕಂಥದ್ದು ಹಾಗೂ ಆ ಪ್ರಶ್ನೆಗಳು ಯಾವುವು ಎನ್ನುವ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಈ ಒಂದು ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದರೆ ಸುಮಾರು 76ಕ್ಕಿಂತ ಅಧಿಕ ಅಂಕಗಳನ್ನು ಅರ್ಥಶಾಸ್ತ್ರ ಥಿಯರಿಯಲ್ಲಿ ನೀವು ಪಡೆಯಬಹುದು. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಹೋಗೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ 2 ಅಂಕದ ಒಟ್ಟು ಪ್ರಶ್ನೆಗಳು ಎಷ್ಟು ಬರುತ್ತೆ ಪರೀಕ್ಷೆಯಲ್ಲಿ ಅಂತಂದರೆ 6 ಅಂಕಗಳು ಬರ್ತಕ್ಕಂಥದ್ದು. ಅಂದರೆ 2 × 6 6 ಪ್ರಶ್ನೆಗಳು ಬರುತ್ತೆ. ಅಂದರೆ ಒಟ್ಟಾರೆಯಾಗಿ ನಾವು 6 ಪ್ರಶ್ನೆಗಳನ್ನು ಬಿಡಿಸಿದಾಗ 12 ಅಂಕಗಳನ್ನು ಪಡಿತೀವಿ. ಸೊ ಅದರಲ್ಲಿ ನಾವಿಲ್ಲಿ ಮೊದಲನೇ ಅಧ್ಯಯನ ಇದೆಯಲ್ಲ, ಪೀಠಿಕೆ ಅಂತ, ಅದು ಓದುವ ಅವಶ್ಯಕತೆ ಇಲ್ಲ, ಅದನ್ನು ಸ್ಕಿಪ್ ಮಾಡಬಹುದು. ಸೊ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಇದೆ. ಈ ಅಧ್ಯಾಯದಿಂದ 2+2 ಅಂದರೆ 2 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಇದು ಆ್ಯಸ್ ಪರ್ ಬ್ಲೂ ಪ್ರಿಂಟ್. ಲಾಸ್ಟ್ ಇಯರ್ ಸಹ ಒಂದು ವಿಡಿಯೋ ಮಾಡಿದ್ದರಿಂದ ಸುಮಾರು 80ಕ್ಕಿಂತ ಹೆಚ್ಚು ಅಂಕಗಳು ಬಂದಿದ್ವು, ನೋಡ್ಬೋದು ನೀವಿಲ್ಲಿ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ. ಸೊ ಅನುಭೋಗಿ ನಿರ್ದಿಷ್ಟ ಬೆಲೆಯಲ್ಲಿ ತನ್ನ ಆದಾಯಕ್ಕೆ ಸಮಾನವಾಗಿ ಕೊಂಡುಕೊಳ್ಳಲು ಸಾಧ್ಯವಿರುವ 2 ಸರಕುಗಳ ವಿವಿಧ ಸಂಯೋಜನೆಯನ್ನು ಪ್ರತಿನಿಧಿಸುವ ರೇಖೆಗೆ ಏನಂತಾರೆ? ಬಜೆಟ್ ರೇಖೆ ಅಂತ ಕರೀತಾರೆ. ಸೊ ಬಜೆಟ್ ಗಣ ಅಂತಂದರೆ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿ ಲಭ್ಯವಿರುವ ಸರಕುಗಳ ಕಂತೆಯನ್ನು ಬಜೆಟ್ ಗಣ ಎಂದು ಕರೆಯುತ್ತಾರೆ. ಅಂತಂದರೆ ಇಲ್ಲಿ ಬಜೆಟ್, ಸೊ ಇಲ್ಲಿ 2 ನಡುವೆ ವ್ಯತ್ಯಾಸ ಇಷ್ಟೇ. ನೀವು ಬಜೆಟ್ ರೇಖೆ ನೋಡ್ತಾ ಇರ್ಬೋದು, 2 ಸರಕುಗಳ ವಿವಿಧ ಸಂಯೋಜನೆಗೆ ಬಜೆಟ್ ರೇಖೆ ಅಂತ ಇದ್ದೀವಿ. ಸೊ ಬಜೆಟ್ ಗಣ ಅಂತಂದರೆ ಲಭ್ಯವಿರುವ ಸರಕುಗಳ ಕಂತೆಯನ್ನು ಬಜೆಟ್ ಗಣ ಅಂತ ಕರಿತೀವಿ. ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಸೊ ನೆಕ್ಸ್ಟ್ ಒನ್, ಕೆಳ ದರ್ಜೆಯ ಸರಕು ಅಂತಿದೆ. ಸೊ ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೀವಿ. ಅನುಭೋಗಿ ಆದಾಯದ ಹೆಚ್ಚಳದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಅವುಗಳನ್ನು ಏನಂತೀವಿ? ಕೆಳ ದರ್ಜೆಯ ಸರಕು ಅಂತೀವಿ. ಉದಾಹರಣೆ ಹೇಳಬೇಕಾದ್ರೆ, ನಮ್ಮ ಹತ್ರ ಹಣ ಹೆಚ್ಚಾದಂತೆ ನಾವೇನು ಮಾಡ್ತೀವಿ? ಲೋ ಕ್ವಾಲಿಟಿ ಗೂಡ್ಸ್ಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಕಡಿಮೆ ಮಾಡ್ತೀವಿ. ಇಷ್ಟೇ ಅರ್ಥ ಇದೆ. ಉದಾಹರಣೆ ರಾಗಿ, ನವಣೆ, ಸಜ್ಜೆ, ಅರ್ಕ ಅಂತ ಇದೆ. ಇಷ್ಟು ಬರ್ದ್ರೆ ಆಯಿತು. ನೆಕ್ಸ್ಟ್ ಒನ್, ಏಕಾತ್ಮಕ ಒಲವು ಅಂತ ಇದೆ. ಏಕಾತ್ಮಕ ಒಲವು ಅಂತಂದ್ರೆ ಏನಿಲ್ಲಿ? ವಿವೇಚನಾಶೀಲನಾಗಿರ್ತಕ್ಕಂಥ ಅನುಭೋಗಿ ಯಾವಾಗಲೂ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಅಧಿಕ ತೃಪ್ತಿಯನ್ನು ಹೊಂದಲು ಬಯಸುತ್ತಾನೆ. ಇದನ್ನು ಏಕಾತ್ಮಕ ಒಲವು ಅಂತ ಕರಿತೀವಿ. ಇದು ಔದಾಸೀನ್ಯ ರೇಖೆಯ ಲಕ್ಷಣದಲ್ಲಿ ಒಂದು ಲಕ್ಷಣವಾಗಿದೆ. ಏನಂತ? ಅನುಭೋಗಿ ಎತ್ತರದ ರೇಖೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಅಂತಿದೆ ನೋಡಿ. ಅಂದರೆ ಬುದ್ಧಿವಂತನಾಗಿರ್ತಕ್ಕಂಥ ಅನುಭೋಗಿ ಎತ್ತರ ಮಟ್ಟದ ರೇಖೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ, ಅದರಿಂದ ತೃಪ್ತಿಯನ್ನು ಪಡೆಯುತ್ತಾನೆ. ಇದಕ್ಕೇನಂತೀವಿ? ಏಕಾತ್ಮಕ ಒಲವು ಅಂತ ಕರಿತೀವಿ. ಸೊ ನೆಕ್ಸ್ಟ್ 4th ಕ್ವಶನ್ ನೋಡ್ತಾ ಇರ್ಬೋದು, ಬೇಡಿಕೆ ನಿಯಮವನ್ನು ತಿಳಿಸಿ ಅಂತ ಇದೆ. ಸೊ ಇತರ ಸ್ಥಿತಿಗತಿ ಸ್ಥಿರವಾಗಿದ್ದು ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನು ಬೇಡಿಕೆ ನಿಯಮ ಅಂತ ಕರಿತೀವಿ. ಈಸಿಯಾಗಿ ನೆನಪಿಟ್ಕೊಳ್ಳಿ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ. ವಿರುದ್ಧ ಸಂಬಂಧ ಬೆಲೆ ಬೇಡಿಕೆ ನಡುವೆ, ಅದನ್ನೇ ಬೇಡಿಕೆ ನಿಯಮ ಅಂತೀವಿ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, 5ನೇ ಪ್ರಶ್ನೆ, ಅನುಭೋಗಿ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ ಅಂತ ಇದೆ. ಒಂದು ಸಂಖ್ಯಾಸೂಚಕ, ಮತ್ತೊಂದು ಸ್ಥಾನದರ್ಶಕ ಅಥವಾ ಸ್ಥಾನ ಸೂಚಕ ತುಷ್ಟಿಗುಣ ಅಂತ ಕರಿತೀವಿ. ಸೊ ಇವು 2 ಪಾಯಿಂಟ್ಸ್ ನೆನ್ಪಿಟ್ರೆ ಆಯಿತು. ಸಂಖ್ಯಾ, ಇನ್ನೊಂದು ಸ್ಥಾನ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಅಂತ ಇದೆ. ಅದರ ಸೂತ್ರವನ್ನು ಬರೆಯಿರಿ ಅಂತ. 2 ಅಂಕಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಉತ್ತರ ನೋಡ್ತಾ ಇರಬಹುದು, ಮಾರುಕಟ್ಟೆಯಲ್ಲಿ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆಯಲ್ಲಿ ಆಗುವ ಪ್ರಮಾಣಕ್ಕೆ ಅನುಗುಣವಾಗಿ ಬದಲಾವಣೆ ಬೇಡಿಕೆಯಲ್ಲಿ ಪ್ರಮಾಣಕ್ಕೆ ಅನುಗುಣವಾಗಿ ಆಗುವುದನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕಾದ್ರೆ ಇಷ್ಟೇ. ಇತರೆ ಅಂಶಗಳು ಸ್ಥಿರವಾಗಿದ್ದು ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆಗೆ ಏನಂತ ಕರಿತೀವಿ? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಅಂದರೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಬೇಡಿಕೆಯಲ್ಲಿ ಸಹ ಬದಲಾವಣೆ ಆಗುತ್ತೆ. ಇಷ್ಟೇ. ಅದನ್ನು ನೀವು ಇಲ್ಲಿ ಸೂತ್ರದಲ್ಲಿ ನೋಡ್ತಾ ಇರ್ಬೋದು. ಚೇಂಜ್ ಕ್ಯೂ ಡಿವೈಡೆಡ್ ಬೈ ಚೇಂಜ್ ಪಿ ಇಂಟು ಪಿ ಡಿವೈಡೆಡ್ ಬೈ
ಕ್ಯೂ ಅಂತ ಇದೆ. ಸೊ ನೆಕ್ಸ್ಟ್ ಒನ್, 7ನೇ ಪ್ರಶ್ನೆ ಕೊನೆಯದಾಗಿ ನೋಡ್ತಿರ್ಬೋದು ಈ ಚಾಪ್ಟರಿಂದ. ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಅರ್ಥವನ್ನು ತಿಳಿಸಿ ಅಂತ ಇದೆ. ಸೊ ಇದರಲ್ಲಿ ಉದ್ಯಮವು ಪ್ರತಿಯೊಂದು ಘಟಕದ ಸರಕನ್ನು ಮಾರಾಟ ಮಾಡುವ ಮೂಲಕ ಗಳಿಸುವ ಆದಾಯವನ್ನು ಸರಾಸರಿ ಆದಾಯ ಅಂತ ಕರಿತೇವೆ. ಅಂದರೆ ನಾವು ಒಂದೊಂದು ವಸ್ತುವನ್ನು, ಪ್ರತಿ ವಸ್ತುವನ್ನು ಮಾರಾಟ ಮಾಡುವ ಮೂಲಕ ಗಳಿಸುವ ಆದಾಯ ಸರಾಸರಿ ಆದಾಯ. ಮತ್ತೊಂದು ಸೀಮಾಂತ ಅಂತ ಇದೆ. ಸೊ ಉದ್ಯಮ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡಿದಾಗ ಗಳಿಸುವ ಆದಾಯವನ್ನು ಸೀಮಾಂತ ಆದಾಯ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸರಾಸರಿ ಅಂದರೆ ಪ್ರತಿ ಘಟಕದ ಮಾರಾಟ ಮಾಡುವ ಮೂಲಕ ಗಳಿಸುವ ಆದಾಯ, ಸೀಮಾಂತ ಅಂದರೆ ಹೆಚ್ಚುವರಿ ಘಟಕ ಮಾರಾಟ ಮಾಡುವ ಮೂಲಕ ಗಳಿಸುವ ಆದಾಯವಾಗಿರುತ್ತದೆ. ಸೊ ನೆಕ್ಸ್ಟ್ ಒನ್, ಅಧ್ಯಾಯ 5 ನೋಡ್ತಾ ಇರಬಹುದು. ಮಾರುಕಟ್ಟೆ ಸಮತೋಲನ ಅಂತ ಇದೆ. ಇದರಲ್ಲಿ ಸಹ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು, 2+2. ಸೊ ನಾವು 3ನೇ ಅಧ್ಯಾಯ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು. 4ನೇ ಅಧ್ಯಾಯ ಸಹ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದನ್ನು ಸಹ ಸ್ಕಿಪ್ ಮಾಡ್ಬೋದು. ಮೈಕ್ರೋ ಎಕನಾಮಿಕ್ಸ್ನಲ್ಲಿ ನಾವು ಓದಬೇಕಾಗಿದ್ದು 2ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ. ಇದರಿಂದ 2 ಅಂಕದ 4 ಪ್ರಶ್ನೆಗಳು ಕವರ್ ಆಗುತ್ತೆ, 3 ಅಧ್ಯಾಯಗಳನ್ನು ಸ್ಕಿಪ್ ಮಾಡಿದಂತೆ ಆಗುತ್ತೆ. ಅಂದರೂ ಸಹ ನಾವು ಎಲ್ಲ ಅಂಕಗಳನ್ನು 2 ಅಂಕದ ಪಡಿಬಹುದು. ಸೊ ಇದರ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಮಾರುಕಟ್ಟೆಯ ಯಾವ ಬೆಲೆಯಲ್ಲಿ ಪೂರೈಕೆ ಬೇಡಿಕೆ ಸಮಾನವಾಗಿರುತ್ತವೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತಾರೆ. ಈಸಿಯಾಗಿ ನೆನಪಿಟ್ಕೊಳ್ಳಿ, ಪೂರೈಕೆ ಬೇಡಿಕೆ ಸಮಾನವಾಗಿರುತ್ತವೆಯೋ ಅದನ್ನು ಏನಂತ ಕರಿತೀವಿ? ಸಮತೋಲನ ಬೆಲೆ ಅಂತೀವಿ. ನೆಕ್ಸ್ಟ್ 2ನೇದು ಪ್ರಮಾಣ ನೋಡ್ತಾ ಇರ್ಬೋದು. ಸಮತೋಲನ ಬೆಲೆಯಲ್ಲಿ ಖರೀದಿಸಿ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎನ್ನುತ್ತಾರೆ. ಅಂದರೆ ಸಮತೋಲನ ಬೆಲೆಯಲ್ಲಿ ಖರೀದಿ ಮಾಡಿ ಮಾರಾಟ ಮಾಡಲಾದ ಪ್ರಮಾಣ ಅಂತೀವಿ ಸಮತೋಲನ ಪ್ರಮಾಣ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಸ್ಥಿರ ಸಂಖ್ಯೆಯ ಉದ್ಯಮ ಘಟಕದಲ್ಲಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ ಅಂತ ಇದೆ. ಸೊ ಇದರ ಉತ್ತರ ನೋಡ್ತಾ ಇರ್ಬೋದು. ಇಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮಾನವಾಗಿದ್ದಾಗ ಬೆಲೆಯು ನಿರ್ಧರಿಸಲ್ಪಡುತ್ತದೆ. ಯಾವಾಗ ನಿರ್ಧರಿಸಲ್ಪಡುತ್ತದೆ ಅಂತ ಇದೆ, ಅದರಲ್ಲಿ ಸಿಂಪಲ್ ಆಗಿ ಬೇಡಿಕೆ ಪೂರೈಕೆಗಳು ಸಮಾನವಾಗಿದ್ದಾಗ ಬೆಲೆಯು ನಿರ್ಧರಿಸಲ್ಪಡುತ್ತದೆ. ಇಷ್ಟೇ ನೆನ್ಪಿಟ್ರೆ ಆಯಿತು. ಥರ್ಡ್ ಕ್ವಶನ್, ಬೇಡಿಕೆ ಪೂರೈಕೆ ರೇಖೆಗಳ ಏಕಕಾಲದ ಪಲ್ಲಟಗೊಂಡಾಗ ಸಂಭವಿಸುವ 2 ಸಂಭವನೀಯ ವಿಧಾನಗಳು ಅಂತ ಇದೆ. ಸೊ ಇದರಲ್ಲಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಪೂರೈಕೆ ಮತ್ತು ಬೇಡಿಕೆ ರೇಖೆ ಬಲಕ್ಕೆ ಪಲ್ಲಟಗೊಳ್ಳುತ್ತವೆ. 2ನೇ ಪಾಯಿಂಟ್, ಪೂರೈಕೆ ಮತ್ತು ಬೇಡಿಕೆ ಎಡಕ್ಕೆ ಪಲ್ಲಟಗೊಳ್ಳುತ್ತವೆ. ಇನ್ನೂ 2 ಪಾಯಿಂಟ್ಸ್ ಬರುತ್ತೆ, ಅವು ಸಹ ಬರಿಬೋದು. ಲೆಫ್ಟ್ ರೈಟ್ ಅಂತಿದೆ ಅಷ್ಟೇ. ಪೂರೈಕೆ ಬೇಡಿಕೆ ಎಡಕ್ಕೆ, ಪೂರೈಕೆ ಬೇಡಿಕೆ ಬಲಕ್ಕೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಮುಗಿಯಿತು. ಸೊ ನೆಕ್ಸ್ಟ್ 4th ಕ್ವಶನ್ ನೋಡ್ತಾ ಇರಬಹುದು. ಶ್ರಮದ ಸೀಮಾಂತ ಆದಾಯದ ಉತ್ಪನ್ನ ಎಂದರೇನು ಅಂತ ಇದೆ. ಸೊ ಇದರಲ್ಲಿ ಪ್ರತಿ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭವು ಸೀಮಾಂತ ಆದಾಯದಷ್ಟೇ ಪ್ರಮಾಣದ ಸೀಮಾಂತ ಉತ್ಪನ್ನಕ್ಕೆ ಸಮವಾಗಿರುತ್ತದೆ. ಇದನ್ನು ಶ್ರಮದ ಸೀಮಾಂತ ಆದಾಯ ಎನ್ನುವರು. ತುಂಬಾ ಸುಲಭವಾಗಿದೆ. ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭಕ್ಕೆ ಏನಂತ ಕರಿತೀವಿ ನಾವಿಲ್ಲಿ? ಸೀಮಾಂತ ಆದಾಯ ಅಂತ ಕರಿತೀವಿ. ಸೊ ನೆಕ್ಸ್ಟ್ 5ನೇ ಪ್ರಶ್ನೆ ಇದೆ. ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ಇದರಲ್ಲಿ ಒಂದು ಅಧಿಕ ಬೇಡಿಕೆ ನೆನ್ಪಿಡ್ಬೇಕು, ಇನ್ನೊಂದು ಅಧಿಕ ಪೂರೈಕೆ. ಸೊ ಫಸ್ಟ್ ಅಧಿಕ ಬೇಡಿಕೆ ನೋಡ್ತಾ ಇರಬಹುದು. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಯನ್ನು ಮೀರುತ್ತದೆಯೋ ಆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ ಅಧಿಕ ಬೇಡಿಕೆ ಇದೆ ಎಂದು ಭಾವಿಸುತ್ತದೆ. ಸುಲಭವಾಗಿ ಹೇಳಬೇಕಾದರೆ ಪೂರೈಕೆಗಿಂತ ಬೇಡಿಕೆ ಅಧಿಕವಾಗಿದ್ದರೆ ಅದನ್ನು ಅಧಿಕ ಬೇಡಿಕೆ ಎಂದು ಕರೆಯುತ್ತೇವೆ. ಸೆಕೆಂಡ್ ಒನ್, ಅಧಿಕ ಪೂರೈಕೆ ಅಂತ ಇದೆ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆ ಬೇಡಿಕೆಗಿಂತ ಅಧಿಕವಿರುತ್ತದೋ ಮಾರುಕಟ್ಟೆಯಲ್ಲಿ ಅಧಿಕ ಪೂರೈಕೆ ಇದೆ ಎಂದು ಅರ್ಥವಾಗುತ್ತದೆ. ಅಂದರೆ ಇಲ್ಲಿ ಬೇಡಿಕೆಗಿಂತ ಪೂರೈಕೆ ಅಧಿಕವಾಗಿರ್ತಕ್ಕಂಥ ಪ್ರಸಂಗವಾಗಿರುತ್ತೆ. ಸೊ ನೆಕ್ಸ್ಟ್ ಒನ್, 6ನೇ ಪ್ರಶ್ನೆ ನೋಡ್ತಾ ಇರಬಹುದು. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಅಂತ ಇದೆ. ಸೊ ಆನ್ಸರ್ ನೋಡ್ತಾ ಇರಬಹುದು. ಶ್ರಮದ ಬೇಡಿಕೆ ಪೂರೈಕೆಯು ಸಮಸ್ಥಿತಿಯಲ್ಲಿದ್ದಾಗ ಪರಸ್ಪರ ಒಂದನ್ನೊಂದು ಛೇದಿಸಿದಾಗ ಕೂಲಿಯ ದರವು ನಿರ್ಧಾರವಾಗುತ್ತದೆ.
ಡೈಗ್ರಾಮ್ಲಿ ನೋಡ್ತಾ ಇರ್ಬೋದು, ಒಂದು ಡಿಮ್ಯಾಂಡ್ ಕರ್ವ್ ಇದೆ, ಇನ್ನೊಂದು ಸಪ್ಲೈ ಕರ್ವ್ ಇದೆ. ಅಂದರೆ ಬೇಡಿಕೆ ಪೂರೈಕೆ ರೇಖೆ ಪರಸ್ಪರ ಎಲ್ಲಿ ಛೇದಿಸುತ್ತವೆಯೋ ಅಲ್ಲಿ ಏನಾಗುತ್ತೆ ಅಂತಂದರೆ ಕೂಲಿಯು ನಿರ್ಧಾರವಾಗುತ್ತದೆ. ಇಲ್ಲಿ ಡೈಗ್ರಾಮ್ ನೋಡ್ತಾ ಇರಬಹುದು. ಸೊ ನಾವೀಗ 2 ಅಧ್ಯಾಯದಿಂದ 8 ಅಂಕಗಳನ್ನು ಪಡಿಬಹುದು. ಸೊ ನೆಕ್ಸ್ಟ್ ಓದಬೇಕಾಗಿರ್ತಕ್ಕಂಥ ಅಧ್ಯಾಯ ಯಾವುದಂತಂದರೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 2. ಅಧ್ಯಾಯ 1 ಅಂತಿದೆಯಲ್ಲ ಸಮಗ್ರ ಅರ್ಥಶಾಸ್ತ್ರದಲ್ಲಿ, ಅದನ್ನು ಸಹ ಸ್ಕಿಪ್ ಮಾಡಿದರೆ ನಡೆಯುತ್ತೆ. ಸೊ ಇದರಲ್ಲಿ ನೋಡ್ತಾ ಇರಬಹುದು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ. 2+2 ಅಂದರೆ 2 ಅಂಕದ 2 ಪ್ರಶ್ನೆಗಳು ಇದರಿಂದ ಬರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ನೋಡ್ತಾ ಇರಬಹುದು, 4 ಉತ್ಪಾದನಾಂಗಗಳು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಇದೆ. ಸೊ ಫಸ್ಟ್ ಆನ್ಸರ್ ನೋಡ್ತಾ ಇರ್ಬೋದು, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳನ್ನು ಉತ್ಪಾದನಾಂಗಗಳು ಅಂತ ಕರಿತೀವಿ. ಪ್ರತಿಫಲಗಳು ಅಂತಂದರೆ ಭೂಮಿಗೆ ಬದಲಿಯಾಗಿ ಗೇಣಿಯನ್ನು ಕೊಡ್ತೀವಿ, ಶ್ರಮಕ್ಕೆ ಬದಲಿಯಾಗಿ ಕೂಲಿಯನ್ನು ಕೊಡ್ತಕ್ಕಂಥದ್ದು, ಬಂಡವಾಳಕ್ಕೆ ಬದಲಿಯಾಗಿ ಬಡ್ಡಿಯನ್ನು, ಸಂಘಟನೆಗೆ ಬದಲಿಯಾಗಿ ಲಾಭವನ್ನು. ಸೊ ಇವುಗಳನ್ನು ಉತ್ಪಾದನಾಂಗ ಮತ್ತು ಪ್ರತಿಫಲ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಸೆಕೆಂಡ್ ಕ್ವಶನ್, GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳು. 3 ವಿಧಾನಗಳು ಯಾವುವು? ಆದಾಯ ವಿಧಾನ, ಎರಡನೇದು ವೆಚ್ಚ ವಿಧಾನ, ಮೂರನೇದು ಉತ್ಪನ್ನ ವಿಧಾನವಾಗುತ್ತದೆ. ಸೊ ನೆಕ್ಸ್ಟ್ ಒನ್ ಥರ್ಡ್ ಕ್ವಶನ್ ನೋಡ್ತಾ ಇರಬಹುದು, ದಾಸ್ತಾನು ಮತ್ತು ಹರಿವಿನ ವ್ಯತ್ಯಾಸವನ್ನು ತಿಳಿಸಿ ಉದಾಹರಣೆ ಕೊಡಿ ಅಂತ ಇದೆ. ಸೊ ದಾಸ್ತಾನು ಮತ್ತು ಹರಿವು ಎಂದರೇನು, ಅವುಗಳ ವ್ಯತ್ಯಾಸ ನೋಡ್ತಾ ಹೋಗೋಣ. ಫಸ್ಟ್ ಒನ್ ದಾಸ್ತಾನು ನೋಡ್ತಾ ಇರಬಹುದು, ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಏನಂತೀವಿ? ದಾಸ್ತಾನು ಅಂತ ಕರಿತೀವಿ. ಉದಾಹರಣೆಯಾಗಿ ನಾವು ಕೊಡದಲ್ಲಿ ನೀರು ತುಂಬ್ತಾ ಇದ್ದೀವಿ ಅಂದ್ಕೊಳ್ಳಿ, ನಳದಿಂದ ನೀರು ಬರ್ತಾಯಿವೆ. ಸೊ ಅದರಲ್ಲಿ ನಳ ಚಾಲೂ ಮಾಡಿದಾಗೆ ನೀರು ಬಂದಿರುತ್ತಲ್ಲ, ಸೊ ಎಷ್ಟು ನೀರು ಸ್ಟಾಕ್ ಆಗಿರುತ್ತೋ ಅದನ್ನು ದಾಸ್ತಾನು ಅಂತ ಕರಿತೀವಿ. ಇನ್ನೇನು ಹೊಸದಾಗಿ ಸೇರ್ಪಡೆ ಆಗ್ತಾ ಇರುತ್ತಲ್ಲ ಅದನ್ನು ನಾವಿಲ್ಲಿ ಹರಿವು ಅಂತ ಕರಿತೇವೆ. ಇದಕ್ಕೆ ಬೇರೆ ಎಕ್ಸಾಂಪಲ್ ಸಹ ನೋಡ್ತಾ ಇರ್ಬೋದು. ಇಲ್ಲಿ ದಾಸ್ತಾನಿಗೆ ಬಂಡವಾಳ, ಸಂಪತ್ತು, ವಿದೇಶಿ ಮೀಸಲು, ವಿನಿಮಯ ಅಂತ ಇದೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಸಂಪತ್ತು ಇದೆ ಅಂತ ಕೇಳಿದಾಗ 1 ಲಕ್ಷ 2 ಲಕ್ಷ ಅಂತ ಹೇಳ್ತೀವಲ್ಲ, ಅದನ್ನು ದಾಸ್ತಾನು ಅಂತ ಕರಿತೀವಿ. ಹರಿವು ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಆಗಿರುವ ಸೇರ್ಪಡೆಯನ್ನು ಏನಂತ ಕರಿತೀವಿ ನಾವಿಲ್ಲಿ? ಹರಿವು ಅಂತ ಕರಿತೀವಿ. ಶೇಖರಣೆ ಆಗಿರುವ ಪ್ರಮಾಣ ಏನಂತೀವಿ ಇಲ್ಲಿ? ಹರಿವು ಅಂತ ಕರಿತಕ್ಕಂಥದ್ದು. ಶೇಖರಣೆಯಾಗಿರ್ತಕ್ಕಂಥ ಸೇರ್ಪಡೆಯನ್ನು ಹರಿವು ಅಂತ ಕರಿತೀವಿ. ಉದಾಹರಣೆ ನೋಡ್ತಾ ಇರ್ಬೋದು, ವೇತನ, ಹೂಡಿಕೆ, ರಾಷ್ಟ್ರೀಯ ಆದಾಯ. ವೇತನ ಅಂತಕ್ಕಂಥದ್ದು ಮಂತ್ಲಿ ಏನಾಗುತ್ತೆ ಇಲ್ಲಿ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಹರಿವು ಅಂತ ಕರಿತೀವಿ. ಸೊ ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ತಾ ಇರ್ಬೋದು, ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ಇದರ ಉತ್ತರ ನೋಡ್ತಾ ಇರಬಹುದು, ಜನರು ಅನುಭೋಗಕ್ಕಾಗಿ ಕೊಂಡುಕೊಳ್ಳುವ ಸರಕುಗಳನ್ನು ಅನುಭೋಗಿ ಸರಕು ಅಂತ ಕರಿತೀವಿ. ಅನುಭೋಗಕ್ಕಾಗಿ ಖರೀದಿಸುವ ಸರಕುಗಳನ್ನು ಅಂತ ಇದ್ದೀವಿ ಅನುಭೋಗಿ ಸರಕು ಅಂತೀವಿ. ಉದಾಹರಣೆಯಾಗಿ ಆಹಾರ, ಬಟ್ಟೆ, ತರಕಾರಿ, ಮೊಬೈಲ್ ಇವು ನಮ್ಮ ಅನುಭೋಗಕ್ಕಾಗಿ ಖರೀದಿ ಮಾಡ್ತೀವಲ್ಲ, ಅದಕ್ಕೆ ಅನುಭೋಗಿ ಸರಕು. ಸೊ ನೆಕ್ಸ್ಟ್ ಒನ್, ಉತ್ಪಾದಕ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕಿನ ಕೊಳ್ಳುವಿಕೆಯನ್ನು ಬಂಡವಾಳ ಸರಕು ಅಂತ ಕರಿತೀವಿ. ಅಂದರೆ ಇನ್ನೊಂದು ಸರಕನ್ನು ಉತ್ಪಾದಿಸಲು ಬಳಸುವ ಸರಕುಗಳನ್ನು ಬಂಡವಾಳ ಸರಕು ಅಂತೀವಿ. ಉದಾಹರಣೆಗೆ ಯಂತ್ರಗಳು, ಸಲಕರಣೆಗಳು, ಟ್ರಕ್ಗಳು ಆಗುತ್ತೆ. ಅಂದರೆ ಮಷಿನ್ಸ್ಗಳೇನು ಮಾಡ್ತೀವಿ, ಬೇರೆ ವಸ್ತುವನ್ನು ತಯಾರು ಮಾಡಲು ಉಪಯೋಗ ಮಾಡ್ತೀವಿ, ಅದಕ್ಕೆ ಬಂಡವಾಳ ಸರಕು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ 5ನೇ ನೋಡ್ತಾ ಇರ್ಬೋದು, GDP MP ಮತ್ತು GDP FC ಸಮೀಕರಣಗಳನ್ನು ಬರೆಯಿರಿ ಅಂತಿದೆ. ಅಂದರೆ GDP MP ಅಂದರೆ ಮಾರ್ಕೆಟ್ ಪ್ರೈಸ್ ಅಂತ ಅರ್ಥ ಆಗುತ್ತೆ. ಸೊ ಅದರ ಸೂತ್ರ ನೋಡ್ತಾ ಇರ್ಬೋದು, C+I+G+X - M ಅಂತ ಇದೆ. ಸೊ ಫ್ಯಾಕ್ಟರ್ ಕಾಸ್ಟ್ ಇಕ್ವೇಷನ್ ನೋಡ್ತಾ ಇರ್ಬೋದು, GDP MP ಮೈನಸ್ NIT ಅಂದರೆ ನಿವ್ವಳ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಸೊ ಇಕ್ವೇಷನ್ ಇಷ್ಟೇ ಇದೆ. 6th ಕ್ವಶನ್, ನಾಮಮಾತ್ರ GDP ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ಸೊ ನಾಮಮಾತ್ರ GDP ಅಂದರೆ ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDPಯನ್ನು ಲೆಕ್ಕ ಮಾಡಿದರೆ ನಾಮಮಾತ್ರ ಅಂತ ಕರಿತೀವಿ. ಚಾಲ್ತಿ ಅಂದರೆ ಈಗ 2023 ನಾವು GDPಯನ್ನು ಕೌಂಟ್ ಮಾಡಿದರೆ ಅದಕ್ಕೇನಂತೀವಿ, ನಾಮಮಾತ್ರ ಅಂತ ಕರಿತೀವಿ. ಬಟ್ ಇದು ಸಂಪೂರ್ಣ ಚಿತ್ರಣವನ್ನು ನೀಡುವುದಿಲ್ಲ. ಅದೇ ರೀತಿ ನೈಜ GDP ಅಂದರೆ ನೋಡ್ತಿರ್ಬೋದು, ಆಧಾರ ವರ್ಷದ ಬೆಲೆಗಳಲ್ಲಿ GDPಯನ್ನು ಲೆಕ್ಕ ಮಾಡಿದರೆ ಅದನ್ನು ನೈಜ
GDP ಅಂತ ಕರಿತೀವಿ. ಆಧಾರ ವರ್ಷ ಅಂದರೆ ಬೇಸ್ ಇಯರ್ ಅಂತ ಇರುತ್ತೆ. ಸೊ ಇವಾಗ ಪ್ರಸ್ತುತ GDP ಲೆಕ್ಕ ಹಾಕಲು ನಾವು ಯಾವ ವರ್ಷವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದೀವಿ ಅಂತ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕಿ, ಪ್ರಸ್ತುತ ಆಧಾರ ವರ್ಷ ಯಾವುದು ಅಂತಕ್ಕಂಥದ್ದು. ಸೊ ಇದು ಸಂಪೂರ್ಣ ಚಿತ್ರಣವನ್ನು ನೀಡುತ್ತೆ. ಆಧಾರ ವರ್ಷ ಅಂದರೆ ಉದಾಹರಣೆಯಾಗಿ ನಾವು 2004, 5 ಈ ರೀತಿ ಒಂದು ವರ್ಷವನ್ನು ಬೇಸ್ ಆಗಿ ಇಟ್ಕೊಂಡಿರ್ತೀವಿ, ಅದಕ್ಕೆ ನೈಜ GDP ಕೌಂಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಒನ್ 7th ಕ್ವಶನ್. ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. 4 ಅಂಕಕ್ಕೂ ಬರ್ಬೋದು, 2 ಅಂಕಕ್ಕೂ ಬರ್ಬೋದು. 100% ಕ್ವಶನ್ ಅಂದ್ಕೊಳ್ಳಿ. 4 ಅಂಕಕ್ಕೆ ಬರಲಿಲ್ಲ ಅಂದರೆ 2 ಅಂಕಕ್ಕಾದರೂ ಬಂದೇ ಬರುತ್ತೆ. ಸೊ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಅಂತ ಕರಿತೀವಿ. ಒಂದು ಉದ್ಯಮ ಘಟಕ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಏನಂತೀವಿ? ಬಾಹ್ಯತೆ ಅಂತ ಕರಿತೀವಿ. ಇದರಲ್ಲಿ 2 ಪ್ರಕಾರಗಳು, ಧನಾತ್ಮಕ ಬಾಹ್ಯತೆ ಅನ್ನೋದು, ಋಣಾತ್ಮಕ ಬಾಹ್ಯತೆ ಅಂತ ಕರಿತೀವಿ. ಬೇರೆ ವ್ಯಕ್ತಿಗೆ ಲಾಭವಾದರೆ ಅದನ್ನು ಧನಾತ್ಮಕ ಅಂತೀವಿ, ಮತ್ತೊಬ್ಬ ವ್ಯಕ್ತಿಗೆ ಹಾನಿಯಾದರೆ ಅದನ್ನು ಋಣಾತ್ಮಕ ಬಾಹ್ಯತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ 4ನೇ ಅಧ್ಯಾಯದ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ, ಅದನ್ನು ಸ್ಕಿಪ್ ಮಾಡಬಹುದು. ಸೊ ಇದು 4ನೇ ಅಧ್ಯಾಯ, ನಿಮಗೆ ಇದು ಎಕ್ಸ್ಟ್ರಾ ಚಾಪ್ಟರ್ ಅಂದ್ಕೊಳ್ಳಿ. ಸೊ ನೀವು ಓದಬೇಕಾಗಿದ್ದು ಕೇವಲ 3 ಚಾಪ್ಟರ್ಸ್ ಅಷ್ಟೇ. ಇಲ್ಲಿವರೆಗೂ ಹೇಳ್ಕೊಟ್ನಲ್ಲ ನಲ್ಲಿ, ಆ 3 ಚಾಪ್ಟರ್ ನೀವು ಓದಿದರೆ 6 ಅಂಕಗಳು ಅಂದರೆ 2 ಅಂಕದ 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬಿಡಿಸಬಹುದು. ಸೊ ಹೆಚ್ಚುವರಿಯಾಗಿ ನಾನು ಒಂದು ಅಧ್ಯಾಯ ಓದ್ಕೊಳ್ತೀನಿ ಅಂತಂದರೆ ಈ ಅಧ್ಯಾಯ ಓದ್ಕೊಳ್ಳಿ. ಯಾಕಂದರೆ ಕೇವಲ 3 ಪ್ರಶ್ನೆಗಳಿವೆ, ಅದರಲ್ಲಿ 4 ಅಂಕಕ್ಕೂ ಇಂಪಾರ್ಟೆಂಟ್ ಇದೆ, ಸೊ 2 ಅಂಕಕ್ಕೂ ಇಂಪಾರ್ಟೆಂಟ್ ಇರುತ್ತೆ. ಇದೊಂದು ಓದಿಟ್ಕೊಳ್ಬಹುದು, ಎಡಿಷ್ನಲ್ ಅಂತ. ಇದರ ಹೆಸರು ನೋಡ್ತಿರ್ಬೋದು ಅಧ್ಯಾಯದು, ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅಂತ ಇದೆ. ಇದರಿಂದ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಕ್ವಶನ್, ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ ಅಂತ ಇದೆ. ಸೊ ಫಸ್ಟ್ ಒನ್ ನೋಡ್ತಾ ಇರ್ಬೋದು, ಹೆಚ್ಚುವರಿ ಬೇಡಿಕೆ. ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟದ ಉತ್ಪನ್ನವು ಹೆಚ್ಚಾಗಿದ್ದರೆ ಬೇಡಿಕೆ ಹೆಚ್ಚಾಗುವುದು, ಅದನ್ನು ಹೆಚ್ಚುವರಿ ಬೇಡಿಕೆ ಅಂತ ಕರಿತೀವಿ. ಸೊ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟ ಹೆಚ್ಚಾಗಿದ್ದರೆ ಅದೇನಾಗುತ್ತೆ? ಇಲ್ಲಿ ಬೇಡಿಕೆ ಹೆಚ್ಚಾಗುತ್ತದೆ ಪೂರೈಕೆಗಿಂತ, ಅದನ್ನು ಹೆಚ್ಚುವರಿ ಬೇಡಿಕೆ. ಕೊರತೆ ಬೇಡಿಕೆ ಅಂತಂದರೆ ಪೂರ್ಣ ಉದ್ಯೋಗ ಮಟ್ಟದ ಸಮತೋಲನ ಮಟ್ಟದ ಉತ್ಪನ್ನವು ಕಡಿಮೆ ಇದ್ದರೆ, ಮೊದಲನೇದು 2ನೇದು ಆನ್ಸರ್ ಸೇಮ್ ಇದೆ, ಅಲ್ಲಿ ಹೆಚ್ಚಾಗಿದ್ದರೆ, ಅಲ್ಲಿ ಕಡಿಮೆ ಇದ್ದರೆ ಏನಂತೀವಿ? ಕೊರತೆ ಬೇಡಿಕೆ ಅಂತ ಕರಿತೀವಿ. ಸೊ 2ನೇ ನೋಡ್ತಾ ಇರ್ಬೋದು, ಹೂಡಿಕೆ ಬಿಂಬಕದ ಅರ್ಥವನ್ನು ನೀಡಿ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಹೂಡಿಕೆ ಬಿಂಬಕ ಅರ್ಥ ನೋಡ್ತಾ ಇರ್ಬೋದು, ಪ್ರಾರಂಭದ ಸ್ವಾಯುಕ್ತ ಅಂತ ಇದೆ, ಸ್ವಾಯುಕ್ತ ಆಗಿದೆ ಅದು, ಸ್ವಾಯತ್ತ ವೆಚ್ಚದಲ್ಲಾಗುವ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾಗುವ ಹೆಚ್ಚಳಗಳ ಅನುಪಾತವನ್ನು ಹೂಡಿಕೆ ಬಿಂಬಕ ಅಂತ ಕರಿತೀವಿ. ವೆಚ್ಚದಲ್ಲಾಗುವ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನ ಸಮತೋಲನ ಮೌಲ್ಯದಲ್ಲಾಗುವ ಹೆಚ್ಚಳಗಳ ಅನುಪಾತವೇ ಹೂಡಿಕೆ ಬಿಂಬಕ. ಈಕ್ವೇಷನ್ ನೋಡ್ತಾ ಇರ್ಬೋದು, ಚೇಂಜ್ y ಡಿವೈಡೆಡ್ ಬೈ ಚೇಂಜ್ a ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 1 ಮೈನಸ್ c ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ s ಅಂತಿದೆ. ಇದು ಈಕ್ವೇಷನ್ ಆಗಿದೆ. ಸೊ ಕೊನೆಯ ಪ್ರಶ್ನೆ ನೋಡ್ತಾ ಇರ್ಬೋದು, ಮಿತವ್ಯಯ ವಿರೋಧಾಭಾಸದ ಅರ್ಥವನ್ನು ನೀಡಿ ಅಂತ ಇದೆ. ಆರ್ಥಿಕತೆಯಲ್ಲಿ ಎಲ್ಲ ಜನರ ಉಳಿತಾಯವು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯ ಒಟ್ಟು ಮೌಲ್ಯ ಹೆಚ್ಚಾಗುವುದರ ಬದಲು ಕಡಿಮೆ ಆಗಬಹುದು ಅಥವಾ ಹಾಗೆಯೇ ಇರಬಹುದು. ಇದನ್ನು ಮಿತವ್ಯಯದ ವಿರೋಧಾಭಾಸ ಎನ್ನುತ್ತಾರೆ. ಅಂದರೆ ಎಲ್ಲ ಜನರ ಉಳಿತಾಯ ಹೆಚ್ಚಿಸಿದರೆ ಆರ್ಥಿಕತೆ ಉಳಿತಾಯ ಹೆಚ್ಚಾಗಬಹುದು ಅಥವಾ ಹಾಗೆ ಇರಬಹುದು. ಅದನ್ನು ಏನಂತ ಕರಿತೀವಿ? ಮಿತವ್ಯಯದ ವಿರೋಧಾಭಾಸ ಅಂತ ಕರಿತೀವಿ. ಸೊ ನಾವಿಲ್ಲಿ ಈ 3 ಅಧ್ಯಾಯಗಳನ್ನು ಪರ್ಫೆಕ್ಟಾಗಿ ಓದಿದರೆ 2 ಅಂಕದ 6 ಪ್ರಶ್ನೆಗಳನ್ನು ಕವರ್ ಮಾಡಿ 12 ಅಂಕಗಳನ್ನು ಪಡಿಬಹುದು. ಅಂದರೆ ಕೇವಲ 3 ಅಧ್ಯಾಯದಿಂದ 2 ಅಂಕದ ಎಲ್ಲ ಪ್ರಶ್ನೆ ಕವರ್ ಮಾಡ್ಬೋದು, ಉಳಿದ 8 ಅಧ್ಯಾಯಗಳನ್ನು ಸ್ಕಿಪ್ ಮಾಡಬಹುದು. ಸೊ ಒಂದು ಎಕ್ಸ್ಟ್ರಾ ಆಗಿದ್ದು ಓದ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು, ಇಲ್ಲಿ 4 ಅಂಕದ ಪ್ರಶ್ನೆಗಳು ಅಂತ ಇದೆ. ಸೊ 4 ಅಂಕದ ಪ್ರಶ್ನೆಗಳು NE5 4 into 5 ಅಂದರೆ ನಾವಿಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತದೆ. ಸೊ ಇದು ಸಹ ನಾವು ಹೆಚ್ಚಿಗೆ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು 3-4 ಚಾಪ್ಟರ್ಗಳನ್ನಷ್ಟೇ ಓದಿದರೆ ಇದರಲ್ಲಿ ಸಹ ಒಂದು 8 ಚಾಪ್ಟರ್ ಸ್ಕಿಪ್ ಮಾಡಿದ್ರು ಸಹ ನಾವಿಲ್ಲಿ ಎಲ್ಲ ಅಂಕಗಳನ್ನು ಪಡಿಬಹುದು. ಸೊ ಅವು ಯಾವುವು ಅಂತ ನೋಡ್ತಾ ಹೋಗೋಣ. ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಾಯ 1 ಅಂತ ಇದೆ, ಪೀಠಿಕೆ. ಸೊ ಅಧ್ಯಾಯ 1 ನೋಡ್ತಾ ಇರ್ಬೋದು. ಫಸ್ಟ್ ಕ್ವಶನ್, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ
ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಸೊ ಇದರ ಉತ್ತರ ಏನಂತಂದರೆ, ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಜನರಿಗೆ ದಿನನಿತ್ಯದ ಜೀವನಕ್ಕೆ ಕೆಲವು ಸರಕುಗಳು ಬೇಕಾಗುತ್ತವೆ. ಉದಾಹರಣೆಯಾಗಿ ಆಹಾರ, ಉಡುಪು, ವಸತಿ, ಸಾರಿಗೆ, ಶಿಕ್ಷಕರು, ವೈದ್ಯಕೀಯ ಸೇವೆ ಇವೆಲ್ಲವೂ ಬೇಕಾಗುತ್ತವೆ. ಇವು ನಾವೇ ಪೂರೈಕೆ ಮಾಡಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. ಮತ್ತೊಬ್ಬ ಜನರು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ. ಅದು ಹೇಗೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಒಂದು ಕೃಷಿ ಕುಟುಂಬ ಏನು ಮಾಡುತ್ತೆ, ಅಲ್ಲಿ ಸ್ವಂತ ಜಮೀನಿನಲ್ಲಿ ಧಾನ್ಯ, ಕೃಷಿ ಸಲಕರಣೆ, ನೇಗಿಲು ಮೊದಲಾದವುಗಳನ್ನು ಬಳಸಿ ಆಹಾರವನ್ನು ಉತ್ಪಾದಿಸಿ ಒಂದು ಭಾಗ ತನ್ನಲ್ಲಿ ಇಟ್ಟುಕೊಂಡು ಉಳಿದ ಭಾಗವನ್ನು ಉಡುಪು, ಶಿಕ್ಷಣ, ಬೇರೆ ವಸ್ತುಗಳಿಗಾಗಿ ಮಾರಾಟ ಮಾಡುತ್ತದೆ. ಅಂದರೆ ಇಷ್ಟೇ, ಕೃಷಿಕನು ತನಗೆ ಬೇಕಾದ ಆಹಾರವನ್ನು ತಾನು ಇಟ್ಕೊಂಡು ಉಳಿದಿರ್ತಕ್ಕಂಥದ್ದು ಮಾರಾಟ ಮಾಡಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುತ್ತಾನೆ. ಎರಡನೇ ಉದಾಹರಣೆ, ನೇಕಾರನು ಏನು ಮಾಡುತ್ತಾನೆ, ಅಲ್ಲಿ ಬಟ್ಟೆಯನ್ನು ತಯಾರಿಸುತ್ತಾನೆ, ಅಗತ್ಯವಾಗಿರ್ತಕ್ಕಂಥದ್ದು ಇಟ್ಟುಕೊಂಡು ಉಳಿದದನ್ನು ಮಾರಾಟ ಮಾಡಿ ಸರಕುಗಳನ್ನು ಖರೀದಿ ಮಾಡುತ್ತಾನೆ. ಅದೇ ರೀತಿ ಶಿಕ್ಷಕರು ತಮ್ಮ ಕೌಶಲ್ಯದಿಂದ ಪಾಠ ಮಾಡಿ ಹಣವನ್ನು ಗಳಿಸುತ್ತಾರೆ. ಆ ಹಣದಿಂದ ಏನು ಮಾಡುತ್ತಾರೆ, ಇಲ್ಲಿ ಬೇರೆ ಸರಕು ಸೇವೆಗಳನ್ನು ಖರೀದಿ ಮಾಡುತ್ತಾರೆ. ಇದೇ ಸರಳ ಆರ್ಥಿಕತೆ ಆಗಿದೆ, ಸಿಂಪಲ್ ಆಗಿದೆ. ಅಂದರೆ ನಾವು ಕೆಲಸ ಏನು ಮಾಡ್ತೀವಿ, ಬೇರೆ ಸರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಇದನ್ನು ಸರಳ ಆರ್ಥಿಕತೆ ಅಂತ ಕರಿತೀವಿ. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತಿದೆ. ಸೊ ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಇದೆ. ಸೊ ಇದರ ಅರ್ಥ ನೋಡ್ತಾ ಇರ್ಬೋದು, ಲಭ್ಯವಿರುವ ಕೊರತೆಯ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಬಳಕೆ ಮಾಡಿ ಉತ್ಪಾದನೆ ಮಾಡಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವ ರೇಖೆಗೆ ಏನಂತೀವಿ, ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ. ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಕೆ ಮಾಡಿ ಉತ್ಪಾದನೆ ಮಾಡಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆ ಏನಾಗಿದೆ, ಅಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿಯಾಗಿದೆ. ಉದಾಹರಣೆಯಾಗಿ ನೋಡ್ತಾ ಇರ್ಬೋದು, ಒಂದು ಅರ್ಥವ್ಯವಸ್ಥೆಯಲ್ಲಿ ಲಭ್ಯವಿರುವ ಸಂಪನ್ಮೂಲ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ಹತ್ತಿ ಮತ್ತು ಧಾನ್ಯದ ವಿವಿಧ ಸಂಯೋಜನೆಯನ್ನು ಉತ್ಪಾದನೆ ಮಾಡಲಾಗುತ್ತಿದೆ ಎಂದು ಭಾವಿಸಿ. ಅವು ಕೆಳಗಿನ ಕೋಷ್ಟಕವನ್ನು ಗಮನಿಸಬಹುದು. ಇಲ್ಲೊಂದು ಕೋಷ್ಟಕ ಕೊಡಲಾಗಿದೆ, ABCDE ಅಂತಿದೆ. ಹತ್ತಿ ಅಂದರೆ ಎ ಸಂಯೋಜನೆಯಲ್ಲಿ ಹತ್ತಿ 0 ಉತ್ಪಾದನೆ ಮಾಡಿದಾಗ ಗೋಧಿ 10ರಷ್ಟು, ಬಿ ಸಂಯೋಜನೆಯಲ್ಲಿ ಹತ್ತಿ 1 ಉತ್ಪಾದನೆ ಮಾಡಿದಾಗ ಗೋಧಿ 3ರಷ್ಟು, ಸಿಯಲ್ಲಿ ಹತ್ತಿ 2 ಮಾಡಿದಾಗ ಗೋಧಿಯನ್ನು 7ರಷ್ಟು, ಡಿಯಲ್ಲಿ ಹತ್ತಿ 3 ಮಾಡಿದಾಗ ಗೋಧಿಯನ್ನು 4ರಷ್ಟು, ಇಯಲ್ಲಿ ಹತ್ತಿ 4 ಮಾಡಿದಾಗ ಗೋಧಿಯನ್ನು 0. ಅಂದರೆ ಒಂದು ವಸ್ತು ಹೆಚ್ಚಿಗೆ ಉತ್ಪಾದನೆ ಮಾಡಬೇಕಾದ್ರೆ ಇನ್ನೊಂದು ವಸ್ತುವನ್ನು ಬಿಟ್ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಕೋಷ್ಟಕದಲ್ಲಿ ಯಾವ ರೀತಿ ಕೊಟ್ಟಿದ್ದೀವಿ ಅಂತ ABCD ಸಂಯೋಜನೆಗಳು ಬರೀತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಲ್ಲಿ ಡೈಗ್ರಾಮ್ ನೋಡ್ತಾ ಇರ್ಬೋದು. ಈ ರೀತಿ ಒಂದು ಡೈಗ್ರಾಮ್ ಹಾಕಬೇಕಂದ್ರೆ ಗೋಧಿ 10 ಇದ್ದಾಗ ಅಕ್ಕಿ ಎಷ್ಟಿತ್ತು, ಇಲ್ಲಿ ಹತ್ತಿ 0 ಇತ್ತು. ನೆಕ್ಸ್ಟ್ ಒನ್ ಗೋಧಿ ಅಂತಕ್ಕಂಥದ್ದು ABCD ಸಂಯೋಜನೆ ಇಲ್ಲಿ ಮೇಲೆ ಕೋಷ್ಟಕ ಇದೆಲ್ಲ ಅದನ್ನು ನೋಡ್ಕೊಂಡು ಇದು ಡೈಗ್ರಾಮ್ ಹಾಕ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಥರ್ಡ್ ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಶೇಷ ವಿಡಿಯೋವನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಇದೆ. ಸೊ ಏನೇನು ಸಮಸ್ಯೆಗಳಿವೆ ಇಲ್ಲಿ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಇದೆ. ಹೇಗೆ ಉತ್ಪಾದಿಸಬೇಕು ಇದರಲ್ಲಿ 2 ತಂತ್ರಗಳಿವೆ, ಶ್ರಮ ಸಾಂದ್ರ ಇನ್ನೊಂದು ಬಂಡವಾಳ ಸಾಂದ್ರ ಅಂತ ಇದೆ. ಸೊ ಇವು 3 ಪಾಯಿಂಟ್ಸ್ ಹಾಕಿದ್ರೂ ನಡೆಯುತ್ತೆ. ಇನ್ನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳಿವೆ, 3 ಬರೆದ್ರೂ ಸಾಕು. ಸಂಪನ್ಮೂಲದ ಸದ್ಬಳಕೆ, ಪೂರ್ಣ ಉದ್ಯೋಗ, 5ರಲ್ಲಿ 3 ಬರೀರಿ ಸ್ಟಾರ್ಟಿಂಗ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಯಾವುದೇ ಆರ್ಥಿಕತೆ ಚಟುವಟಿಕೆ ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟರೆ, ಕಾರ್ಯನಿರ್ವಹಿಸಿದರೆ ಅದನ್ನು ಏನಂತೀವಿ, ಕೇಂದ್ರೀಯ ಆರ್ಥಿಕತೆ ಅಂತ ಕರಿತೀವಿ. ಅಂದರೆ ಕೇಂದ್ರ ಸರ್ಕಾರವೇ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿಕೊಂಡು ಹೋಗ್ತಕ್ಕಂಥದ್ದು. ಉದಾಹರಣೆಯಾಗಿ ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಕ್ಯೂಬಾ, ವಿಯೆಟ್ನಾಂ ಆಗುತ್ತದೆ. ಸೊ ಇದರಲ್ಲಿ ಪಾಯಿಂಟ್ಸ್ಗಳು ನೋಡ್ತಾ ಇರ್ಬೋದು. ದೇಶದ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ನಿರ್ಧಾರವನ್ನು ಸರ್ಕಾರವೇ ನಿರ್ಧರಿಸುತ್ತದೆ. ಅಂದರೆ ಎಲ್ಲ ಆರ್ಥಿಕ ನಿರ್ಧಾರ ಸರ್ಕಾರ ತಗೊಳ್ತಕ್ಕಂಥದ್ದು. 2ನೇ ಪಾಯಿಂಟ್ಸು, ಉತ್ಪಾದನಾಂಗಗಳ ಮಾಲೀಕರು ಸರ್ಕಾರ ಆಗಿರುತ್ತದೆ. 3ನೇ ಪಾಯಿಂಟ್ಸ್, ಸರ್ಕಾರವು ತನಗೆ ತಾನು ನಷ್ಟ ಮಾಡಿಕೊಂಡರೂ ಸಹ ಬಡವರಿಗೆ ಸಹಾಯ ಮಾಡುತ್ತದೆ. ಅಂದರೆ ಜನರ ಕಲ್ಯಾಣವೇ ಮುಖ್ಯ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್ ಒನ್, ದೇಶದ ಸಂಪನ್ಮೂಲದ ಹಂಚಿಕೆಯ ನಿರ್ಧಾರವನ್ನು ಸರ್ಕಾರವೇ ನಿರ್ಧರಿಸುತ್ತದೆ. ಅಂದರೆ ಸಂಪನ್ಮೂಲಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಇದು ಸಹ ಸರ್ಕಾರ ನಿರ್ಧಾರ ಮಾಡುತ್ತೆ. ಚೈನಾದಲ್ಲೆಲ್ಲ ಇದೇ ರೀತಿ ಇದೆ. ಅರ್ಥವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣ ಚಟುವಟಿಕೆ ಸರ್ಕಾರವು ಹಣವನ್ನು ತೊಡಗಿಸುತ್ತದೆ. ಅಂದರೆ ಜನರ ಕಲ್ಯಾಣ ಮಾಡೋದಕ್ಕೋಸ್ಕರ ಸರ್ಕಾರ ಬಹಳಷ್ಟು ಹಣವನ್ನು ಇನ್ವೆಸ್ಟ್ ಮಾಡುತ್ತಾ ಇರುತ್ತೆ. ಲಾಭ ಗಳಿಸೋದು ಈ ಉದ್ದೇಶಕ್ಕಾಗಿ ಇರುವುದಿಲ್ಲ, ಈ ವ್ಯವಸ್ಥೆಯ ಮುಖ್ಯ ಉದ್ದೇಶ ಆಗಿರುವುದಿಲ್ಲ. ಅಂದರೆ ಲಾಭ ಗಳಿಸುವುದೇ ಅವರ ಮುಖ್ಯ ಉದ್ದೇಶ
ಆಗಿರುವುದಿಲ್ಲ ಅಂತ ಇದೆ. ಸೊ ನೆಕ್ಸ್ಟ್ ಒನ್, ಆರ್ಥಿಕತೆಯ ಮೂಲಭೂತ ಸಮಸ್ಯೆಯನ್ನು ಸರ್ಕಾರವೇ ಬಗೆಹರಿಸುತ್ತದೆ. ಅಂದರೆ ಏನನ್ನು ಹೇಗೆ ಯಾರಿಗೆ ಉತ್ಪಾದಿಸಬೇಕು ಸಮಸ್ಯೆ ಸಹ ಕೇಂದ್ರ ಸರ್ಕಾರವೇ ಬಗೆಹರಿಸ್ತಕ್ಕಂಥದ್ದು. 5ನೇ ಪ್ರಶ್ನೆ ನೋಡ್ತಾ ಇರ್ಬೋದು, ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಬರೆಯಿರಿ ಅಂತ ಇದೆ. ನಾವು ಮೊದಲನೇದು ಬರೆದಿದ್ದೀವಲ್ಲ ಇವಾಗ ಕೇಂದ್ರೀಯ, ಅದರ ಅಪೋಸಿಟ್ ಬರೀಬೇಕಷ್ಟೆ. ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಖಾಸಗಿ ವ್ಯಕ್ತಿಗಳಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ. ಖಾಸಗಿ ವ್ಯಕ್ತಿಗಳಿಂದ ಆರ್ಥಿಕತೆ ನಿಯಂತ್ರಿಸಲ್ಪಟ್ಟರೆ ಅದನ್ನು ಖಾಸಗಿ ಅಥವಾ ಮಾರುಕಟ್ಟೆ ಆರ್ಥಿಕತೆ ಅಂತೀವಿ. ಉದಾಹರಣೆ ಅಮೆರಿಕ, ಜಪಾನ್, ಜರ್ಮನಿ, ಆಸ್ಟ್ರೇಲಿಯಾ. ಇದರ ಲಕ್ಷಣ ನೋಡ್ತಾ ಇರಬಹುದು. ದೇಶದ ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಖಾಸಗಿ ವ್ಯಕ್ತಿಗಳು ಆಗಿರುತ್ತಾರೆ. ಲಾಭ ಗಳಿಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಪಾತ್ರ ಕಡಿಮೆ ಇರುತ್ತದೆ. ಅದೇ ರೀತಿ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಖಾಸಗಿ ವ್ಯಕ್ತಿಗಳೇ ಬಗೆಹರಿಸುತ್ತಾರೆ. ಖಾಸಗಿ ವ್ಯಕ್ತಿಗಳು ಉತ್ಪಾದಿತ ಸರಕುಗಳಿಗೆ ಅಧಿಕ ಬೆಲೆಯನ್ನು ನಿಗದಿಪಡಿಸಿ ಅಧಿಕ ಲಾಭವನ್ನು ಪಡೆಯುವ ಉದ್ದೇಶ ಹೊಂದಿರುತ್ತಾರೆ. ಸೊ ಈ ಅಧ್ಯಾಯದಿಂದ ನಮಗೆ 4 ಅಂಕದ ಪ್ರಶ್ನೆ ಬರುತ್ತೆ. ಆ ಅಧ್ಯಯನ ಯಾಕೆ ಸಜೆಸ್ಟ್ ಮಾಡಿದ್ದೀನಿ ಅಂತಂದರೆ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಇವೆ. ಒಂದು 15-20 ನಿಮಿಷದಲ್ಲಿ ನೆನ್ಪಿಟ್ಕೊಳ್ಬೋದು, ಅಷ್ಟು ಈಸಿ ಚಾಪ್ಟರ್ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಸಹ ಇನ್ನೂ ಮಾಡ್ತೀನಿ. ಇದು ಜಸ್ಟ್ 76 ಪ್ಯಾಕೇಜ್ ಇದೆಲ್ಲ, ಸೊ ಅದು ಫುಲ್ಲಾಗಿ ಕವರ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಅಧ್ಯಾಯ 3, ಉತ್ಪಾದನೆ ಮತ್ತು ವೆಚ್ಚ ಅಂತ ಇದೆ. ಸೊ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಸಮ ಉತ್ಪನ್ನ ರೇಖೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮೀನಿಂಗ್ ಡಯಾಗ್ರಾಮ್ ಹಾಕಿದ್ರೆ ಆಯ್ತು. ಇದು ನೋಡ್ತಾ ಇರ್ಬೋದು. ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹಕ್ಕೆ ಏನಂತೀವಿ? ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಅಥವಾ ಪ್ರತಿಯೊಂದು ಸಮ ಉತ್ಪನ್ನ ರೇಖೆ ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ರೇಖಾಚಿತ್ರದಲ್ಲಿ ನೋಡ್ತಾ ಇರಬಹುದು. ಇವಕ್ಕೆ ನಾವು IQ1, IQ2, IQ3 ಅಂತ ಸಹ ಕರಿತೀವಿ. ಐಸೋಕಾನ್ಸ್ 1, ಐಸೋಕಾನ್ಸ್ 2, ಐಸೋಕಾನ್ಸ್ 3 ಅಂತ ಇರುತ್ತೆ. ಸೊ ಒಂದು ಕಡೆ ಶ್ರಮ, ಇನ್ನೊಂದು ಕಡೆ ಬಂಡವಾಳ. ಅಲ್ಲಿ 3 ಲೈನ್ಸ್ ಈ ರೀತಿ ನಿಮ್ನ ದರ್ಪಣವಾಗಿ ಎಳೆಯಲಾಗಿದೆಯಲ್ಲ, ಆ ರೀತಿ ಎಳೆದ್ರೂ ಸಾಕು, ಬೇರೆ ರೇಖೆ ಹಾಕ್ತಕ್ಕಂಥ ಅವಶ್ಯಕತೆನಿಲ್ಲ. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಏನಂತ OX ಅಕ್ಷದಲ್ಲಿ ಶ್ರಮವನ್ನು, OY ಅಕ್ಷದಲ್ಲಿ ಬಂಡವಾಳವನ್ನು ಹಾಗೂ 2 ಆದಾನಗಳ ಸಂಯೋಜನೆಗಳನ್ನು ಬರೆದ್ರು ಆಯ್ತು. ಅದೇ ರೀತಿ ನೆಕ್ಸ್ಟ್ 3rd ಕ್ವಶನ್ ನೋಡ್ತಾ ಇರ್ಬೋದು. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಪ್ರತಿಫಲದ ಪ್ರಮಾಣವು ದೀರ್ಘಾವಧಿ ಉತ್ಪಾದನಾ ಬಿಂಬಕವನ್ನು ಪ್ರತಿನಿಧಿಸುತ್ತದೆ. ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಒಂದು ಪ್ರಮಾಣದಲ್ಲಿ ಬದಲಾಯಿಸಿದಾಗ ಉತ್ಪಾದನಾ ಪ್ರತಿಫಲವು ನಾನಾ ಪ್ರತಿಫಲಗಳ ವಿವಿಧ ಹಂತವನ್ನು ಕೆಳಗಿನಂತೆ ತೋರಿಸುತ್ತದೆ. ದೀರ್ಘಾವಧಿಯಲ್ಲಿ ನಾವು ಉತ್ಪಾದನಾಂಗ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತ ಇರುತ್ತೆ. ಶ್ರಮವನ್ನು ಅಥವಾ ಬಂಡವಾಳವನ್ನು ಹೆಚ್ಚಿಸಿದಾಗ ಉತ್ಪಾದನೆ ಯಾವ ರೀತಿ ಬದಲಾವಣೆಯಾಗುತ್ತೆ ಅನ್ನೋದು ಪ್ರತಿಫಲದಲ್ಲಿ ನೋಡ್ತೀವಿ. ಇದರಲ್ಲಿ 3 ರೀತಿ ಇವೆ. ಹಂತ 1 ಏರಿಕೆ ಪ್ರತಿಫಲ, ಹಂತ 2 ಬರುತ್ತೆ. ಹಂತ 1 ಫಸ್ಟ್ ನೋಡೋಣ. ಇಲ್ಲಿ ಸ್ಥಿರ ಪ್ರತಿಫಲ 2ನೇದಿದೆ. ಸೊ ಏರಿಕೆ ಪ್ರತಿಫಲದಲ್ಲಿ ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಸಂಸ್ಥೆಯು ಉತ್ಪಾದನೆಯನ್ನು ಹೆಚ್ಚಿಸಲು ಆದಾನಗಳ ಹೆಚ್ಚಿಸಿದ ಪ್ರಮಾಣಕ್ಕಿಂತ ಉತ್ಪನ್ನದಲ್ಲಿ ಹೆಚ್ಚಳವಾದರೆ ಅದನ್ನು ಏರಿಕೆಯ ಪ್ರತಿಫಲ ಅಂತ ಕರಿತೀವಿ. ಈಸಿಯಾಗಿ ಹೇಳಬೇಕಾದರೆ ಉತ್ಪಾದನೆ ಹೆಚ್ಚಿಸಲು ಆದಾನ ಹೆಚ್ಚಿಸಿದ ಪ್ರಮಾಣಕ್ಕಿಂತ ಉತ್ಪನ್ನದಲ್ಲಿ ಹೆಚ್ಚಳವಾದರೆ ಏರಿಕೆ ಪ್ರತಿಫಲ. ಉದಾಹರಣೆಗೆ ನಾವು 10ರಷ್ಟು ಬಂಡವಾಳವನ್ನು ಹೆಚ್ಚಳ ಮಾಡಿದ್ದೀವಿ, ಉತ್ಪಾದನೆ 20ರಷ್ಟು ಹೆಚ್ಚಳವಾಗಿದೆ, ಅದಕ್ಕೇನಂತೀವಿ? ಏರಿಕೆ ಪ್ರತಿಫಲ. ಸ್ಥಿರ ಅಂತಂದರೆ ಆದಾನಗಳು ಹೆಚ್ಚಿಸಿದ ಪ್ರಮಾಣದಷ್ಟೇ ಉತ್ಪನ್ನದಲ್ಲಿ ಹೆಚ್ಚಳವಾದರೆ ಅದನ್ನು ಸ್ಥಿರ ಪ್ರತಿಫಲ ಅಂತೀವಿ. 10ರಷ್ಟು ಆದಾನ ಬಂಡವಾಳ ಹೆಚ್ಚು ಮಾಡಿದ್ದೀವಿ ಅನ್ಕೋರಿ, 10ರಷ್ಟೇ ಉತ್ಪಾದನೆ ಹೆಚ್ಚಾದರೆ ಅದಕ್ಕೇನಂತೀವಿ? ಸ್ಥಿರ. 2 ಈಕ್ವಲ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಇಳಿಕೆಯ ಪ್ರತಿಫಲ ಅಂತ ಇದೆ. ಸೊ ಇದರಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಆದಾನಗಳನ್ನು ಹೆಚ್ಚಿಸಿದ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಉತ್ಪನ್ನದಲ್ಲಿ ಹೆಚ್ಚಳವಾದರೆ ಅದನ್ನು ಸ್ಥಿರ ಪ್ರತಿಫಲ ಅಂತ ಕರಿತೀವಿ. ಆದಾನಗಳನ್ನು ಹೆಚ್ಚು ಮಾಡಿದ್ದೀವಿ, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಹೆಚ್ಚಳವಾಗಿದೆ, ಅದಕ್ಕೆ ಇಳಿಕೆ ಅಂತ ಕರಿತೀವಿ. 10ರಷ್ಟು ಆದಾನ ಹೆಚ್ಚು ಮಾಡಿದ್ದೀವಿ, ಅದರ ಉತ್ಪಾದನೆ 5ರಷ್ಟಾಗಿದೆ, ಅದಕ್ಕೇನಂತೀವಿ? ಇಳಿಕೆ. ಸೊ ನೆಕ್ಸ್ಟ್ 3rd ಕ್ವಶನ್ ನೋಡ್ತಾ ಇರ್ಬೋದು. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನದ ಅರ್ಥ ಇದೆ. ಒಟ್ಟು ಉತ್ಪನ್ನ ಅಂತಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಉದ್ಯಮ ಸಂಸ್ಥೆ ಮಾಡುವ ಎಲ್ಲ ಸರಕುಗಳ ಒಟ್ಟು ಪ್ರಮಾಣವೇ ಒಟ್ಟು ಉತ್ಪನ್ನ ಆಗಿದೆ.
ಇದು ಸೂತ್ರದ ಮೂಲಕ ನೋಡ್ತಾ ಇರ್ಬೋದು. ಟಿ ಪಿ ಇಸ್ ಟು ಸಿಗ್ಮಾ ಎಂ ಪಿ ಅಂತ ಇದೆ. ಉದಾಹರಣೆಯಾಗಿ 4 ಘಟಕಗಳ ಉತ್ಪಾದನಾಂಗಗಳ ಬಳಕೆಯಿಂದ 70 ಘಟಕಗಳ ಉತ್ಪಾದನೆ ಮಾಡಿದೆ ಎಂದು ಭಾವಿಸಿದರೆ ಇದು ಉತ್ಪಾದನಾಂಗಗಳ 1ನೇ 2ನೇ 3ನೇ 4ನೇ ಘಟಕದ ಉತ್ಪಾದನೆಯ ಒಟ್ಟು ಮೊತ್ತವಾಗಿರುತ್ತದೆ. ಅಂದರೆ ಒಟ್ಟು ಉತ್ಪನ್ನದ ಅರ್ಥ ಆಯ್ತಿದು. ಸೆಕೆಂಡ್ ಒನ್ ಸರಾಸರಿ ನೋಡ್ತಾ ಇರ್ಬೋದು. ಪ್ರತಿ ಬದಲಾಗುವ ಆದಾನದ ಬಳಕೆಯಿಂದ ಉತ್ಪಾದನೆ ಆಗುವ ಪ್ರತಿ ಘಟಕದ ಉತ್ಪಾದನೆ ಸರಾಸರಿ ಉತ್ಪಾದನೆಯಾಗಿದೆ. ಸೂತ್ರ ಎ ಪಿ ಟು ಟಿ ಪಿ ಡಿವೈಡೆಡ್ ಬೈ ಎಲ್ ಅಂತ ಇದೆ. ಸೊ ಉದಾಹರಣೆ ನೋಡ್ತಾ ಇರ್ಬೋದು. ಒಂದು ಉದ್ಯಮ ಸಂಸ್ಥೆ 4 ಘಟಕಗಳ ಉತ್ಪಾದನಾಂಗ ಬಳಕೆಯಿಂದ 70 ಘಟಕದ ಉತ್ಪಾದನೆ ಮಾಡಿದೆ ಎಂದು ಭಾವಿಸಿದರೆ ಸರಾಸರಿ ಉತ್ಪಾದನೆ ಎಷ್ಟಾಗುತ್ತೆ? ಇಲ್ಲಿ ಡಿವೈಡೆಡ್ ಬೈ 4 ಮಾಡ್ತಾ ಇದೀವಲ್ಲ, 17.5. ಇನ್ನೊಂದು ಈಸಿಯಾಗಿ ಹೇಳಬೇಕಾದ್ರೆ ಇಲ್ಲಿ 100 ವಸ್ತುಗಳನ್ನು ತಯಾರು ಮಾಡಿದ್ದೀವಿ ಅಂದ್ಕೊಳ್ಳಿ. ಸೊ 10 ಘಟಕಗಳಿವೆ. ಸೊ ಏನು ಮಾಡ್ಬೇಕು ನಾವು ಅಂತಂದರೆ ಇಲ್ಲಿ ಘಟಕ ಎಷ್ಟಿವೆ? 4 ಇವೆ. ಉತ್ಪಾದನೆ ಎಷ್ಟಿದೆ? 100 ಇದೆ. ಸೊ 100 ಡಿವೈಡ್ ಬೈ 10 ಮಾಡಿದಾಗ ಎಷ್ಟಾಗುತ್ತೆ? ಇಸ್ ಟು 10. ಈ ರೀತಿ ಸರಾಸರಿ ಅಂದರೆ ಎವ್ರೇಜ್ ಬರ್ತಕ್ಕಂಥದ್ದು ಪ್ರತಿ ಘಟಕಕ್ಕೆ ಎಷ್ಟು ತಗಲಿದೆ ಅಂತಕ್ಕಂಥದ್ದು. ಸೊ ಸೀಮಾಂತ ಉತ್ಪನ್ನ ಅಂತ ಇದೆ. ಹೆಚ್ಚುವರಿ ಆದಾನಗಳ ಬಳಕೆಯಿಂದ ಮಾಡುವ ಹೆಚ್ಚುವರಿ ಉತ್ಪಾದನೆಯನ್ನು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಸೂತ್ರ ಎಂ ಪಿ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂತ ಇದೆ. ಸೊ ಇದು ಸಹ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಇದು ಸೂತ್ರ ಇಲ್ಲಿ ನೋಡ್ತಾ ಇರ್ಬೋದು ಎಂ ಪಿದು. ನೆಕ್ಸ್ಟ್ ಒನ್ 4th ಕ್ವಶನ್. ಕೋಷ್ಟಕದ ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಅದಕ್ಕೆ ಅನುಗುಣವಾಗಿ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರಬಹುದು ಟಿ ಪಿ ಎಲ್ ಮತ್ತು ಎಲ್ ಮೇಲ್ಗಡೆ ಇವೆರಡು ಕೊಟ್ಟಿರ್ತಾರೆ ಇವೆರಡು. ಸೊ ಇದರಲ್ಲಿ ಶ್ರಮದ ಕಾಲಮ್ನಲ್ಲಿ ನಾವಿಲ್ಲಿ ಎಲ್ ಅಂದರೆ 1 2 3 4 5 ಹಾಕಿದ್ದೀವಿ. ಟಿ ಪಿ ಕಾಲಮ್ನಲ್ಲಿ ಅಲ್ಲಿ ಮೇಲೆ ಕೊಟ್ಟಿದ್ರಲ್ಲ ಟಿ ಪಿ ಅಂತ, ಅದು 0 10 35 50 40 48 ಇದು ಅವರೇ ಕೊಡುತ್ತಾರೆ, ಅಷ್ಟೇ ಹಾಕಬೇಕು. ಸೊ ನೆಕ್ಸ್ಟ್ ಒನ್ ಎಂ ಪಿ ಮತ್ತು ಎ ಪಿ ಕಂಡು ಹಿಡಿಬೇಕಷ್ಟೇ. ಎಂ ಪಿ ಯಾವ ರೀತಿ ಅಂತಕ್ಕಂಥ ನೋಡಿ. ಇಲ್ಲಿ ಟಿ ಪಿ ಎಲ್ ಎಷ್ಟಿದೆ? ಫಸ್ಟ್ ಒನ್ 0 ಇದೆ. ಸೊ ನೆಕ್ಸ್ಟ್ ಎಷ್ಟಿದೆ? 10 ಇದೆ. ಎರಡರ ನಡುವೆ ವ್ಯತ್ಯಾಸ ಎಷ್ಟಿದೆ? ಅಲ್ಲಿ 10. ಸೊ ಇಲ್ಲಿ 10 ಬರೆದಿದ್ದೀವಿ. ಸೊ ನೆಕ್ಸ್ಟ್ 10 35 ಇದೆ. ವ್ಯತ್ಯಾಸ ಎಷ್ಟಿದೆ? 25. ಸೊ 25 ಬರೀತಕ್ಕಂಥದ್ದು. ಅಂದರೆ 35ರಲ್ಲಿ 10 ತೆಗೆದಾಗ 25 ಬರುತ್ತೆ. ಸೊ ನೆಕ್ಸ್ಟ್ 35 50 ಇದೆ. ಸೊ 50ರಲ್ಲಿ 35 ತೆಗೆದಾಗ ಎಷ್ಟು ಬರುತ್ತೆ? 15 ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು 40ರಲ್ಲಿ 50 ತೆಗೆದಾಗ ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 10. ನೆಕ್ಸ್ಟ್ 48ರಲ್ಲಿ 40 ತೆಗೆದಾಗ ಬರ್ತಕ್ಕಂಥದ್ದು 8. ಈ ರೀತಿ ಇದು ಕಂಡು ಹಿಡಿದೀವಿ. ಯಾವುದಿಲ್ಲಿ? ಎಂ ಪಿ. ಎ ಪಿ ಅಂದರೆ ಟಿ ಪಿ ಡಿವೈಡೆಡ್ ಬೈ ಎಲ್ ಅಂದರೆ ಟಿ ಪಿ ಡಿವೈಡೆಡ್ ಬೈ ಎಲ್. 0 ಡಿವೈಡೆಡ್ ಬೈ 0 ಎಷ್ಟಿಲ್ಲಿ? 0 ಆಗುತ್ತೆ. ನೆಕ್ಸ್ಟ್ 10 ಭಾಗಿಲೆ 1 10 ಆಗುತ್ತೆ. 35 ಭಾಗಿಲೆ 2 17.5 ಆಗುತ್ತೆ. 50 ಭಾಗಿಲೆ 3 16.66 ಆಗುತ್ತೆ. 40 ಭಾಗಿಲೆ 4 10 ಆಗುತ್ತೆ. 48 ಭಾಗಿಲೆ 5 9.6 ಆಗುತ್ತೆ. ತುಂಬ ಸುಲಭವಾಗಿರ್ತಕ್ಕಂಥದ್ದು. ಸೊ ನಾವಿಲ್ಲಿ ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಇಲ್ಲಿ 5ನೇ ಪ್ರಶ್ನೆ ಏನಂತಂದರೆ ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ ಅಂತ ಇದೆ. ಸೊ ದೀರ್ಘಾವಧಿ ವೆಚ್ಚಗಳಲ್ಲಿ 2 ರೀತಿ ಬರುತ್ತೆ. ಎಲ್ ಆರ್ ಎ ಸಿ ಮತ್ತು ಇನ್ನೊಂದು ಎಲ್ ಆರ್ ಎಮ್ ಸಿ ಅಂತ ಕರಿತೀವಿ. ದೀರ್ಘಾವಧಿ ಉದ್ಯಮ, ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತ ಕರಿತೀವಿ. ಸೊ ಇವೆರಡು ಪಾಯಿಂಟ್ಸ್ ಹಾಕಿದ ನಂತರ ಇಲ್ಲಿ ಪ್ರತಿಫಲಗಳ ಪ್ರಮಾಣವು ನಿಯಮ ಕಾರ್ಯಾಚರಣೆ ಮಾಡುವುದರಿಂದ ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ತಲೆ ಕೆಳಗಾದ ಯುವ ಆಕಾರವನ್ನು ಹೊಂದಿರುತ್ತದೆ ಡಯಾಗ್ರಾಮ್ನಲ್ಲಿ. ಸೊ ಆರಂಭದಲ್ಲಿ ಎಲ್ ಆರ್ ಎ ಸಿ ಮತ್ತು ಎಲ್ ಆರ್ ಎಮ್ ಸಿ ಇಳಿಕೆ ಆಗುತ್ತವೆ, ಮಧ್ಯದಲ್ಲಿ ಸಮವಾಗಿರುತ್ತವೆ, ಅಂತಿಮವಾಗಿ ಏರಿಕೆ ಆಗುತ್ತವೆ. ಅದನ್ನು ಇಲ್ಲಿ ಡಯಾಗ್ರಾಮ್ನಲ್ಲಿ ನೋಡ್ತಾ ಇರ್ಬೋದು. ಆರಂಭದಲ್ಲಿ ಇಳಿಕೆ ಆಗಿವೆ, ಮಧ್ಯದಲ್ಲಿ ಸಮವಾಗಿವೆ, ಕೊನೆಯಲ್ಲಿ ಏರಿಕೆ ಆಗಿವೆ. ಸೊ ನೆಕ್ಸ್ಟ್ ಒನ್ ಇದಕ್ಕೆ ಎಕ್ಸ್ಪ್ಲೇನ್ ಬರೀತಕ್ಕಂಥದ್ದು. ಈ ಚಿತ್ರದಲ್ಲಿ ಎಲ್ ಆರ್ ಎ ಸಿ ಎಲ್ ಆರ್ ಎಮ್ ಸಿ ರೇಖೆಗಳು ಆರಂಭದಲ್ಲಿ ಐ ಆರ್ ಎಸ್ ನಿಯಮದಿಂದ ಏರಿಕೆ ಆಗಿದ್ದು, ಮಧ್ಯದಲ್ಲಿ ಸಿ ಆರ್ ಎಸ್ ನಿಯಮದಿಂದ ಸಮತಲವಾಗಿದ್ದು, ಅಂತಿಮವಾಗಿ ಡಿ ಆರ್ ಎಸ್ ನಿಯಮದಿಂದ ಇಳಿಕೆ ಆಗಿವೆ. ಐ ಆರ್ ಎಸ್, ಸಿ ಆರ್ ಎಸ್, ಡಿ ಆರ್ ಎಸ್ ಅಂದರೆ ನಿಮ್ಗೆ ಏನಂತ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಒನ್ ಅಧ್ಯಾಯ 1 ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಂತ ಇದೆ. ಇದರಿಂದ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ನಾನು ಇದು 3ನೇ ಅಧ್ಯಾಯ ಇದೆ. ಸೊ ಇದಕ್ಕಿಂತ ಬಿಫೋರ್ ಏನಿದ್ದಾವಲ್ಲ ಎಲ್ಲವನ್ನು ಸ್ಕಿಪ್ ಮಾಡಿಬಿಡಿ. ಇದೊಂದು ಅಧ್ಯಾಯ ಓದಬೇಕೀಗ, ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಓನ್ಲಿ 3 ಕ್ವಶನ್ ಈ ಚಾಪ್ಟರ್ನಲ್ಲಿ, ತುಂಬ ಇಂಪಾರ್ಟೆಂಟ್ ಆಗಿದೆ, ಓದಬೇಕು. ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ? ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಮ್ಯಾಕ್ರೋ ಅಂತ ಇದೆ. ಸೊ ಫಸ್ಟ್ ಒನ್, ಸೂಕ್ಷ್ಮ ಅರ್ಥಶಾಸ್ತ್ರವು
ವೈಯಕ್ತಿಕ ಘಟಗಳನ್ನು ಅಧ್ಯಯನ ಮಾಡುತ್ತದೆ. ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ. ಇದು ತುಣುಕು ವಿಧಾನವಾಗಿದೆ. ಇಲ್ಲಿ ವೈಯಕ್ತಿಕ ವ್ಯಕ್ತಿ ಉದ್ಯಮಗಳು ಸ್ವಂತ ಹಿತಾಸಕ್ತಿ ಬಗ್ಗೆ ಆಸಕ್ತಿ ಹೊಂದಿರುತ್ತಾರೆ. ಅನುಭೋಗಿ ವರ್ತನೆ ಕುರಿತು ಅಧ್ಯಯನ ಮಾಡ್ತೀವಿ. ಉತ್ಪಾದನೆ ವೆಚ್ಚ, ಗೇಣಿ, ಕೂಲಿ, ಬಡ್ಡಿ ಇದು ಭಾಗಶಃ ಅಧ್ಯಯನವಾಗಿದೆ. ಇಷ್ಟೆಲ್ಲ ಸೂಕ್ಷ್ಮದಲ್ಲಿ ಪಾಯಿಂಟ್ಸ್ ಆಗಿ ಬರೆದ್ರೆ ಆಯಿತು. ಸಮಗ್ರದಲ್ಲಿ ಇಡೀ ಆರ್ಥಿಕತೆಯನ್ನು ಅಧ್ಯಯನ ಮಾಡುತ್ತದೆ. ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ರಾಶಿ ವಿಧಾನವಾಗಿದೆ. ಸರ್ಕಾರ ಸಂಸ್ಥೆ ಪ್ರತಿನಿಧಿ ಇರುತ್ತದೆ. ಅಲ್ಲಿ ಸಮಾಜ ಕಲ್ಯಾಣ ಗುರಿ ಇರುತ್ತದೆ. ಉದಾಹರಣೆ ಆದಾಯ, ಉತ್ಪನ್ನ, ಉದ್ಯೋಗ ಸಿದ್ಧಾಂತ, ಅನುಭೋಗಿ ಬಿಂಬಕ, ಹಣದ ಸಿದ್ಧಾಂತ ಇವುಗಳನ್ನು ಅಧ್ಯಯನ ಮಾಡ್ತೀವಿ. ಇದು ಸಾಮಾನ್ಯ ಸಮತೋಲನ ಇರುತ್ತದೆ. ಅವಕ್ಕೆ ಏನು ವ್ಯತ್ಯಾಸ ಇದೆ ಅಷ್ಟೇ ಬರೆದ್ರೆ ಆಯಿತು. ತುಂಬ ಸುಲಭವಿದೆ. ಸೊ ಸೆಕೆಂಡ್ ಒನ್ ನೋಡ್ತಾ ಇರ್ಬೋದು. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ ಅಂತ ಇದೆ. ಸೊ ಯಾವುದೇ ದೇಶದ ಆರ್ಥಿಕ ಚಟುವಟಿಕೆ ಖಾಸಗಿ ವ್ಯಕ್ತಿಗಳಿಂದ ನಡೆಸಲ್ಪಟ್ಟರೆ ಅದಕ್ಕೇನಂತೀವಿ ಬಂಡವಾಳಶಾಹಿ ಅಂತ ಕರಿತೀವಿ. ಪ್ರೈವೇಟ್ ವ್ಯಕ್ತಿಗಳಿಂದ ದೇಶದಲ್ಲಿ ಆರ್ಥಿಕ ಚಟುವಟಿಕೆ ನಡೆದರೆ ಅದನ್ನು ಬಂಡವಾಳಶಾಹಿ ಅಂತೀವಿ. ಉದಾಹರಣೆಗೆ ನೋಡ್ತಾ ಇರ್ಬೋದು, ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಖಾಸಗಿ ವ್ಯಕ್ತಿಗಳಾಗಿರುತ್ತಾರೆ. ಸೆಕೆಂಡ್ ಪಾಯಿಂಟ್, ಇಲ್ಲಿ ಶ್ರಮವನ್ನು ನಿರ್ದಿಷ್ಟ ಬೆಲೆಗೆ ಕೊಳ್ಳುವ ಮಾರಾಟ ಮಾಡುವ ಪ್ರಕ್ರಿಯೆ ಇರುತ್ತದೆ. ಅದು ಕೂಲಿಯನ್ನು ಕೊಟ್ಟು ಪಡಿತಕ್ಕಂಥದ್ದು. ಸೊ ಅದರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಪಾಯಿಂಟ್ಸ್ನಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಉದ್ಯಮಗಳು ತಾವೇ ಸ್ವಂತ ಬಂಡವಾಳವನ್ನು ಹೂಡುವ ಮತ್ತು ಸಾಲವನ್ನು ಮಾಡುವ ಮೂಲಕ ಉದ್ಯಮ ಆರಂಭಿಸುತ್ತಾರೆ. ಉದ್ಯಮ ನಡೆಸಬೇಕಂದ್ರೆ ಏನು ಮಾಡಬೇಕು? ಸ್ವಂತ ಬಂಡವಾಳ ಹೂಡಬೇಕು ಅಥವಾ ಸಾಲವನ್ನು ಮಾಡುವ ಮೂಲಕ ಆರಂಭಿಸಬೇಕು. ಸೆಕೆಂಡ್ ಪಾಯಿಂಟ್ ನೋಡ್ತಾ ಇರ್ಬೋದು, ಆರ್ಥಿಕತೆಯಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲವನ್ನು ಕಚ್ಚಾ ಸರಕುಗಳನ್ನಾಗಿ ಬಳಸಿಕೊಳ್ಳುತ್ತಾರೆ. ಥರ್ಡ್ ಪಾಯಿಂಟ್ ಅಂದರೆ ಕಚ್ಚಾ ಸರಕುಗಳನ್ನು ಬಳಸಿಕೊಂಡು ಪಕ್ಕಾ ವಸ್ತು ತಯಾರು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಭೂಮಿ ಇದು ಗೇಣಿಯ ಮೂಲಕ ಪಡೆಯಲಾಗುತ್ತದೆ. ಭೂಮಿಗೆ ಗೇಣಿ ಕೊಡ್ತಾರೆ, ಶ್ರಮಕ್ಕೆ ಕೂಲಿಯನ್ನು ಕೊಡ್ತಾರೆ, ಬಂಡವಾಳಕ್ಕೆ ಬಡ್ಡಿಯನ್ನು ಕೊಡುತ್ತಾರೆ, ಸಂಘಟನೆಗೆ ಲಾಭವನ್ನು ಹಂಚಿಕೆ ಮಾಡಲಾಗುತ್ತದೆ. ಹೀಗೆ ಉದ್ಯಮವು ಅಂತಿಮವಾಗಿ ಲಾಭವನ್ನು ಪಡೆದರೆ ಭವಿಷ್ಯದ ಉದ್ಯಮದ ವಿಸ್ತರಣೆಗೆ ಸಹ ಬಳಸುತ್ತದೆ. ಇದು ಬಂಡವಾಳದ ಕಾರ್ಯವೈಖರಿಯಾಗಿದೆ. ಇಷ್ಟು ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಒನ್, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವಿನ ಸರ್ಕಾರ ಮತ್ತು ಕುಟುಂಬದ ಪಾತ್ರವನ್ನು ಬರೆಯುವುದಿದೆ. ಸೊ ಸರ್ಕಾರದ ಪಾತ್ರ ನೋಡ್ತಾ ಇರ್ಬೋದು. ಅಂದರೆ ದೇಶದಲ್ಲಿ ಸರ್ಕಾರ ಏನು ಕೆಲಸ ಮಾಡುತ್ತೆ? ಸರ್ಕಾರದ ಪಾತ್ರ ಶಾಸನಗಳನ್ನು ರೂಪಿಸುವ ಮತ್ತು ಜಾರಿಗೆ ತರುವ, ನ್ಯಾಯ ಒದಗಿಸುವ ಕೆಲಸ ಸರ್ಕಾರ ಮಾಡುತ್ತೆ. ನೆಕ್ಸ್ಟ್ ಒನ್, ದೇಶದಲ್ಲಿ ಉತ್ಪನ್ನ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ತೆರಿಗೆ ವಿಧಿಸುವುದು ಇದು ಸಹ ಸರ್ಕಾರ ಮಾಡ್ತಕ್ಕಂಥ ಕಾರ್ಯವಾಗಿದೆ. ನೆಕ್ಸ್ಟ್, ದೇಶದ ಅಭಿವೃದ್ಧಿ ಚಟುವಟಿಕೆಯಲ್ಲಿ ತೊಡಗುವುದು, ದೇಶದ ಸಾರ್ವತ್ರಿಕ ಅಭಿವೃದ್ಧಿ ಆಗುವಂತೆ ಮಾಡುವುದು ಇದು ಸಹ ಸರ್ಕಾರದ ಕಾರ್ಯವಾಗಿದೆ. ಅದೇ ರೀತಿ ಮೂಲ ಸೌಕರ್ಯ ಅಂದರೆ ರಸ್ತೆ, ಶಿಕ್ಷಣ, ಆರೋಗ್ಯ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆ ಪೂರೈಸುವುದು ಸರ್ಕಾರದ ಪಾತ್ರ. ಅಂದರೆ ಸರ್ಕಾರ ಏನೇನು ಕೆಲಸ ಮಾಡುತ್ತೆ ಅಂತ ಬರೆದ್ರೆ ಅದು ಸರ್ಕಾರದ ಪಾತ್ರದಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಕುಟುಂಬ ವಲಯದ ಪಾತ್ರ ಅಂತ ಇದೆ. ಸೊ ತಮ್ಮ ಸ್ವಂತ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿ ಅಥವಾ ಸಮೂಹವನ್ನು ಕುಟುಂಬ ಅಂತ ಕರಿತೀವಿ. ನಾವೇನು ಅನುಭವ ಮಾಡ್ಬೇಕಂತ ನಾವೇ ನಿರ್ಧಾರ ತಗೊಳ್ತೀವಿ. ಸೊ ನಮ್ಮ ಸಮೂಹಗಳಿಗೇನಂತಾರೆ ಅಲ್ಲಿ ಕುಟುಂಬ ಅಂತಾರೆ. ಸೊ ಕುಟುಂಬವು ಜನರನ್ನು ಒಳಗೊಂಡಿದ್ದು ಉದ್ಯಮಗಳಿಗೆ ಕಾರ್ಮಿಕರನ್ನು ಒದಗಿಸುತ್ತದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್, ಕೆಲವು ಜನರು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ವೇತನ ಗಳಿಸುತ್ತಾರೆ. ಅಂದರೆ ಕೆಲವರು ಗೌರ್ಮೆಂಟ್ ಜಾಬ್ ಮಾಡ್ತಕ್ಕಂಥದ್ದು, ಕೆಲವರು ಪ್ರೈವೇಟ್ ಜಾಬ್ ಕಾರ್ಮಿಕರು ಅಂತ ಹೇಳಿದವ ಅಲ್ಲಿ ಮಾಡ್ತಕ್ಕಂಥದ್ದು. ಥರ್ಡ್ ಪಾಯಿಂಟ್, ಇನ್ನೂ ಕೆಲವು ಜನರು ಸ್ವಂತ ವ್ಯವಹಾರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿ ಆದಾಯವನ್ನು ಗಳಿಸ್ತಾರೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಹೀಗೆ ಉದ್ಯಮ ಉತ್ಪಾದಿಸಿದ ಸರಕು ಸೇವೆಯನ್ನು ಅನುಭವಿಸಲು ಕುಟುಂಬ ವಲಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಂದರೆ ಉದ್ಯಮ ಏನೇನು ಉತ್ಪಾದನೆ ಮಾಡಿರುತ್ತಲ್ಲ ಅವೆಲ್ಲವನ್ನು ಕುಟುಂಬ ವಲಯ ಖರೀದಿ ಮಾಡ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು. ಮುಗೀತು. ಇಷ್ಟೇ ಕುಟುಂಬ ಮತ್ತು ಸರ್ಕಾರದ ಪಾತ್ರ ನೆನ್ಬಿಟ್ರೆ ಆಯಿತು. ಸೊ ನೆಕ್ಸ್ಟ್ ಅಧ್ಯಾಯ ನೋಡ್ತಾ ಇರ್ಬೋದು, ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಅಂತ ಇದೆ. ಸೊ ಇದರಲ್ಲಿ 4 ಅಂಕದ ಒಂದೇ ಪ್ರಶ್ನೆ ಬರುತ್ತೆ. ಸೊ ಇದು ಸಹ ಓದಲೇಬೇಕಾಗುತ್ತದೆ. ಯಾಕಂದರೆ 4 ಅಂಕದ ಸಾಮಾನ್ಯವಾಗಿ ಎಲ್ಲ ಅಧ್ಯಾಯದಲ್ಲಿ ಒಂದೊಂದೇ ಕೊಟ್ಟಿದ್ದಾರೆ. ಅಂದರೂ ಸಹ 4 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು 5 ಚಾಪ್ಟರ್ ಓದಬೇಕು, 4ರಿಂದ 5 ಚಾಪ್ಟರ್ಸ್. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಅಂತಿಮ ಸರಕು ಪರಿಕಲ್ಪನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಅಂತಿಮ ಅನುಭೋಗಕ್ಕಾಗಿ ಬಳಸುವ ಸರಕುಗಳನ್ನು ಅಂತಿಮ ಸರಕು ಎನ್ನುತ್ತೇವೆ. ಅರ್ಥ ಅಷ್ಟೇ ಇದೆ. ಅಂತಿಮ ಅನುಭೋಗಕ್ಕೆ ಬಳಸುವ ಸರಕು ಅಂತಿಮ ಸರಕು. ಅಂದರೆ ಈ ಉತ್ಪಾದನೆಯಲ್ಲಿ ಎಲ್ಲ ಹಂತವನ್ನು ಪೂರೈಸಿ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಒಮ್ಮೆ ಅನುಭೋಗಿಗಳು ಸರಕುಗಳನ್ನು ಕೊಂಡುಕೊಟ್ಟರೆ ಮಾರುಕಟ್ಟೆಯಲ್ಲಿ ಇದರ ಆರ್ಥಿಕತೆ ಹರಿವು ಅಂತಿಮವಾಗಿರುತ್ತದೆ. ಅಂತಿಮ ಸರಕಿನ ಹರಿವು ಅಂತಿಮವಾಗಿರುತ್ತದೆ. ಅಂದರೆ ಫೈನಲ್ ಆಗಿ ರೆಡಿಯಾಗಿದೆ, ಮತ್ತೆ ಅದನ್ನು ತಯಾರು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ.
ಅಂತಿಮ ಸರಕಿನ ಪರಿಕಲ್ಪನೆ ಗ್ರಾಹಕರು ಸರಕನ್ನು ಉಪಯೋಗಿಸುವ ಪ್ರಕ್ರಿಯೆಯ ಆಧಾರದಲ್ಲಿ ಪರಿಗಣಿಸಬೇಕು. ಉದಾಹರಣೆಗೆ, ಅನುಭೋಗಿಗಳು ಖರೀದಿಸಬಹುದಾದ ಚಹಾದ ಎಲೆಗಳನ್ನು ಅದೇ ರೂಪದಲ್ಲಿ ಬಳಸಲ್ಪಡುವುದಿಲ್ಲ, ಅದನ್ನು ಸೇವಿಸಬಹುದಾದ ಚಹಾ. ಉದಾಹರಣೆಯಲ್ಲಿ ನೋಡ್ತಾ ಇರಬಹುದು, ಇವಾಗಲೇ ನೋಡಿದ್ವಲ್ಲ, ಅಂದರೆ ಚಹಾದ ಎಲೆಗಳನ್ನು ಅಥವಾ ಚಹಾ ಪುಡಿಯನ್ನು ಖರೀದಿ ಮಾಡಿದ್ದೀವಿ ಅಂತಂದರೆ ಅದನ್ನು ಹಾಗೆ ಬಳಸೋದಿಲ್ಲ. ಹೇಗೆ ಬಳಸ್ತೀವಿ? ಚಹಾವನ್ನು ರೆಡಿ ಮಾಡಿ ಚಹಾವನ್ನು ಕುಡಿತೀವಿ. ಅಂದರೆ ಚಹಾ ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ಅಂತಿಮ ಸರಕು ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮನೆಯಲ್ಲಿ ಬಳಸುವ ಹೆಚ್ಚಿನ ವಸ್ತುಗಳು ಪಾಕ ಪ್ರಕ್ರಿಯೆ ಮೂಲಕ ರೂಪಾಂತರಗೊಂಡ ನಂತರ ಅಂತಿಮ ಸರಕಾಗಿ ಮಾರ್ಪಾಟುಗೊಳ್ಳುತ್ತವೆ. ಅಂದರೆ ಈ ಸಂದರ್ಭದಲ್ಲಿ ಸರಕುಗಳನ್ನು ಮನೆಯ ಬಳಕೆಗೆ ಬಳಸಿದರೆ ಆರ್ಥಿಕ ಚಟುವಟಿಕೆ ಆಗುವುದಿಲ್ಲ. ಏಕೆಂದರೆ ಇದು ಹೋಟೆಲ್ನಲ್ಲಿ ಬಳಸಿದರೆ ಅದಕ್ಕೇನಂತೀವಿ, ಆರ್ಥಿಕ ಚಟುವಟಿಕೆ ಆಗುವ ಮೂಲಕ ಪುನಃ ಅನುಭೋಗಿಗೆ ರೂಪಾಂತರಗೊಂಡ ಅಂತಿಮ ಸರಕಾಗಿ ಲಭ್ಯವಾಗುತ್ತದೆ. ಅಂದರೆ ನಾವು ಮನೆಯಲ್ಲಿ ಆಹಾರವನ್ನು ಸೇವಿಸಿದರೆ ಆರ್ಥಿಕ ಚಟುವಟಿಕೆಯನ್ನು ಪರಿಗಣಿಸಲ್ಪಡುವುದಿಲ್ಲ. ಹೋಟೆಲ್ನಲ್ಲಿ ಸೇವಿಸಿದಾಗ ಏನಾಗುತ್ತೆ, ಇಲ್ಲಿ ಆ ಆಹಾರ ಅಂತಕ್ಕಂಥದ್ದು ಅಂತಿಮ ಸರಕಾಗಿ ನಮಗೆ ಲಭ್ಯವಾಗುತ್ತೆ, ಅದು ಆರ್ಥಿಕ ಚಟುವಟಿಕೆ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಎರಡನೇ ನೋಡ್ತಾ ಇರ್ಬೋದು, ವೃತ್ತಾಕಾರದ ಚಲನೆ ಅಂತ ಇದೆ. ಸೊ ವೃತ್ತಾಕಾರದ ಚಲನೆಯಲ್ಲಿ ಕೆಲವೊಂದು ಕಲ್ಪನೆಗಳಿವೆ. ಮಾರುಕಟ್ಟೆಯಲ್ಲಿ ಎರಡೇ ವಲಯಗಳಿರುತ್ತೆ, ಒಂದು ಉದ್ಯಮ, ಇನ್ನೊಂದು ಕುಟುಂಬ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಕುಟುಂಬ ವಲಯ ಉತ್ಪಾದನಾಂಗದ ಮಾಲೀಕರಾಗಿರುತ್ತಾರೆ. ಈ ಕುಟುಂಬ ವಲಯವು ತಮ್ಮ ಉತ್ಪಾದನಾಂಗಗಳನ್ನು ಉದ್ಯಮಕ್ಕೆ ಮಾರಾಟ ಮಾಡುವ ಮೂಲಕ ಆದಾಯ ಗಳಿಸುತ್ತಾರೆ. ಇಲ್ಲಿ ಉಳಿತಾಯ ಇರುವುದಿಲ್ಲ. ಉದ್ಯಮವು ಸರಕುಗಳನ್ನು ಕುಟುಂಬ ವಲಯಕ್ಕಾಗಿ ಉತ್ಪಾದಿಸುತ್ತಾರೆ. ಮುಗೀತಿಷ್ಟೆ. ಸೊ ಇದರಲ್ಲಿ ಬಾಹ್ಯ ವ್ಯಾಪಾರ ಸಹ ಇರುವುದಿಲ್ಲ. ಇಲ್ಲೊಂದು ಟೇಬಲ್ ಇದೆ, ಇಲ್ಲಿ ಟೇಬಲ್ ನೋಡ್ತಾ ಇರ್ಬೋದು, ಉದ್ಯಮ ಮತ್ತು ಕುಟುಂಬ ಇದೆ. ಸೊ ಉದ್ಯಮ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಉತ್ಪಾದನಾಂಗಗಳ ಪಾವತಿ ಮಾಡ್ತಾ ಇದೆ, ಗೇಣಿ, ಕೂಲಿ, ಬಡ್ಡಿ. ಸೊ ಕುಟುಂಬ ಏನು ಮಾಡ್ತಾ ಇದೆ, ಉತ್ಪಾದನಾಂಗ ಭೂಮಿ, ಶ್ರಮ, ಬಂಡವಾಳ ಸಂಘಟನೆ ಉದ್ಯಮಕ್ಕೆ ಒದಗಿಸ್ತಾ ಇದೆ. ಸೊ ಕುಟುಂಬ ವೆಚ್ಚ ಅಂದರೆ ಹಣವನ್ನು ಖರ್ಚು ಮಾಡ್ತಾ ಇದೆ. ಸೊ ಉದ್ಯಮ ಇವರಿಗೆ ಸರಕು ಸೇವೆಗಳನ್ನು ಪೂರೈಕೆ ಮಾಡ್ತಾ ಇದೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಹ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಬಹುದು. ಸೊ ಬಾಹ್ಯತೆಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಇದರ ಕುರಿತು ಆಲ್ರೆಡಿ ನಾನು ಇವಾಗಲೇ 2 ಅಂಕಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹೇಳಿದೆ ಧನಾತ್ಮಕ ಋಣಾತ್ಮಕ ಬಾಹ್ಯತೆ, ಅದನ್ನು ನೋಡ್ಕೊಳ್ಬಹುದು. ಯೋಜಿತವಲ್ಲದ ತಪ್ಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ವಿವರಿಸಿ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಸಹ ನೀವಿಲ್ಲಿ ನೋಡಬಹುದು. ತಪ್ಪಶೀಲು ಪಟ್ಟಿಗೆ ಸಂಬಂಧಪಟ್ಟಂತೆ ಸಹ ವಿಡಿಯೋ ಇದೆ, ಅದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಸೊ ನೆಕ್ಸ್ಟ್ ಒನ್, ಹಣ ಮತ್ತು ಬ್ಯಾಂಕಿಂಗ್, ಇದರಿಂದ ಒಂದು ಬರುತ್ತೆ. ನೀವು ಇದೊಂದು ಓದ್ಕೊಂಡ್ರೆ ಸಾಕು, ಮುಂದೆ ಬೇರೆ ಓದೋದ ಅವಶ್ಯಕತೆ ಏನಿಲ್ಲ. ಸೊ 5 ಪ್ರಶ್ನೆ ಕವರ್ ಆಗುತ್ತೆ. ಹಣದ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಸೊ ಹಣದ ಕಾರ್ಯದಲ್ಲಿ ವಿನಿಮಯ ಮಾಧ್ಯಮ, ಸಂಗ್ರಹ ಮೌಲ್ಯ, ವರ್ಗಾವಣೆ ಮೌಲ್ಯ, ಡಿಜಿಟಲ್ ವಹಿವಾಟು ಅಂತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಇದೆ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಸೊ ನೆಕ್ಸ್ಟ್ ಒನ್, RBIನ ಕಾರ್ಯಗಳು ಅಂತ ಇದೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ 1935ರಲ್ಲಿ ಸ್ಥಾಪನೆ ಆಗಿದೆ, 49ರಲ್ಲಿ ರಾಷ್ಟ್ರೀಕರಣವಾಗಿದೆ. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದರ ನಂತರ ಕಾರ್ಯಗಳು, ಕರೆನ್ಸಿ ನೋಟುಗಳ ಮುದ್ರಣ, 10, 20, 100, 200, 500, 2000 ಎಲ್ಲ ನೋಟುಗಳನ್ನು ಮುದ್ರಣ ಮಾಡುವ ಏಕಸ್ವಾಮ್ಯ ಅಧಿಕಾರ ರಿಸರ್ವ್ ಬ್ಯಾಂಕಿಗೆ ಇದೆ. ಸರ್ಕಾರದ ಬ್ಯಾಂಕ್ ಅಂತಿದೆ. ಸರ್ಕಾರದ ಹೆಸರಿನಲ್ಲಿ ಸಾಲ ಮಾಡುವ, ಆದಾಯ ಪಡೆಯುವ ಬ್ಯಾಂಕ್ ಇದಾಗಿದೆ. ಬ್ಯಾಂಕ್ಗಳ ಬ್ಯಾಂಕ್, ದೇಶದ ಎಲ್ಲ ಬ್ಯಾಂಕ್ ಸ್ಥಾಪನೆಯಾಗಲು, ಶಾಖೆ ವಿಸ್ತರಣೆ ಮಾಡಲು RBI ಪರ್ಮಿಷನ್ ಬೇಕಾಗುತ್ತೆ, ಅದಕ್ಕೆ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸಾಲ ನಿಯಂತ್ರಣ ಅಂತ ಇದೆ. ದೇಶದಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಸಾಲ ನಿಯಂತ್ರಣ ಪರಿಮಾಣಾತ್ಮಕ, ಗುಣಾತ್ಮಕ ವಿಧಾನದ ಮೂಲಕ ಸಾಲವನ್ನು ನಿಯಂತ್ರಿಸುತ್ತದೆ, ಅದಕ್ಕೆ ಸಾಲ ನಿಯಂತ್ರಣ. ನೆಕ್ಸ್ಟ್, ಹಣದ ಮಾರುಕಟ್ಟೆ ನಿಯಂತ್ರಣ. ದೇಶದಲ್ಲಿ ಎಲ್ಲ ಹಣದ ಮಾರುಕಟ್ಟೆ ನೇತಾರ RBI ಆಗಿರುತ್ತೆ, ಅದಕ್ಕೋಸ್ಕರ ಹಣದ ಮಾರುಕಟ್ಟೆಯ ನೇತಾರ ನಿಯಂತ್ರಣ ಅಂತ ಸಹ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಹಣದ ಶಾಸನಬದ್ಧ ವ್ಯಾಖ್ಯಾನಗಳು ಅಂತ ಕರಿತೀವಿ, ಅಥವಾ ಹಣದ ಪೂರೈಕೆ ಅಂತ ಸಹ ಕರಿತೀವಿ. ಸೊ ಇದನ್ನು ನೋಡ್ತಾ ಇರಬಹುದು. ಇದನ್ನು ಡಿಟೇಲ್ ಆಗಿ ಪ್ರೆಸೆಂಟ್ ಯಾವ ರೀತಿ ಇವೆ ಅಥವಾ ಮೊದಲು ಯಾವ ರೀತಿ ಇದು, ಆ ಡಿಟೇಲ್ ವಿಡಿಯೋ ಸಹ ಇದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹ ಯೂಸ್ ಆಗ್ತಕ್ಕಂಥದ್ದು. ಸೊ ಅದು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಸಹ ಒಂದು ಸಲ ನೋಡೋಣ. M1 ಅಂತಂದರೆ CU+DD ಅಂತ ಇದೆ. CU ಅಂದರೆ ಸಾರ್ವಜನಿಕರು ಹೊಂದಿರುವ ಕರೆನ್ಸಿ, DD ಅಂದರೆ ವಾಣಿಜ್ಯ ಬ್ಯಾಂಕಿನ ಠೇವಣಿಗಳು. M2 ಅಂದರೆ M1+POSD ಅಂತ ಇದೆ. ಸೊ ಅಂಚೆ ಕಚೇರಿ ಉಳಿತಾಯ ಬ್ಯಾಂಕಿನಲ್ಲಿರುವ ಉಳಿತಾಯ ಠೇವಣಿಗಳು.
ನೆಕ್ಸ್ಟ್ M3 M1 ಪ್ಲಸ್ ಟಿ ಡಿ ಅಂದರೆ ಟೈಮ್ ಡಿಪಾಸಿಟ್, ನಿವ್ವಳ ಠೇವಣಿಗಳು ಅಥವಾ ಅವಧಿ ಠೇವಣಿ ಅಂತ ಕರಿತೀವಿ. ಸೊ M4 ಅಂದರೆ M3 ಪ್ಲಸ್ TPOD ಅಂದರೆ ಅಂಚೆ ಕಚೇರಿಯಲ್ಲಿ ಒಟ್ಟು ಠೇವಣಿಗಳು ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ ಏನಿದೆಯಲ್ಲ, ಇದು ನಿಮಗೆ ಒಂದು ಅಂಕಕ್ಕೆ ಯೂಸ್ ಆಗುತ್ತೆ. ಯಾವುದು ಲಾಂಗ್ ಕ್ವಶನಲ್ಲೂ ಬರೀರಿ. M1 M2ಗಳನ್ನು ಸಂಕುಚಿತ ಹಣ ಅಂತೀವಿ, ನ್ಯಾರೋ ಮನಿ ಅಂತ ಕರಿತೀವಿ. M3 M4ಗಳನ್ನು ವಿಶಾಲ ಹಣ ಅಂತ ಕರಿತೀವಿ, ಬ್ರಾಡ್ ಮನಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, M1 M2 ಸಂಕುಚಿತ, M3 M4 ವಿಶಾಲ ಹಣ. ಸೊ ನೆಕ್ಸ್ಟ್ ಒನ್, ಫೋರ್ತ್ ಕ್ವಶನ್, ಹಣದ ಬೇಡಿಕೆಯ ಉದ್ದೇಶ, ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಇದೆ. ಸೊ ಹಣ ವ್ಯವಹಾರದ ಉದ್ದೇಶ ನೋಡ್ತಾ ಇರ್ಬೋದು. ಜನರು ತಮ್ಮ ದೈನಂದಿನ ವ್ಯವಹಾರಕ್ಕಾಗಿ ಇಟ್ಟುಕೊಂಡರೆ ಅದನ್ನೇನಂತೀವಿ, ವ್ಯವಹಾರದ ಉದ್ದೇಶ. ಅಂದರೆ ಡೈಲಿ ಖರ್ಚು ಮಾಡೋದಕ್ಕೋಸ್ಕರ ಹಣ ಇಟ್ಕೊಂಡಿರ್ತೀವಲ್ಲ, ಅದು ವ್ಯವಹಾರದ ಉದ್ದೇಶ. ಸೂತ್ರ MDT = KT ಅಂತ ಬರೆದ್ರೆ ಆಯಿತು. ಟಿ ಅಂದರೆ ವ್ಯವಹಾರದ ಉದ್ದೇಶದ ಹಣ, ಕೆ ಅಂದರೆ ಧನಾತ್ಮಕ ಭಾಗವಾಗಿದೆ. MDT ಅಂದರೆ ಹಣದ ವ್ಯವಹಾರದ ಉದ್ದೇಶ ಅಂತ ಅರ್ಥ ಆಗುತ್ತೆ ಇಲ್ಲಿ. ಸೊ ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶ, ಜನರು ತಮ್ಮ ಹಣವನ್ನು ಬಾಂಡ್, ಷೇರು, ಚಿನ್ನ, ಆಸ್ತಿ, ಸಾಲಪತ್ರದ ಮೇಲೆ ಹೂಡಿಕೆ ಮಾಡಲು ಇಟ್ಟುಕೊಂಡರೆ ಅದನ್ನು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಕರಿತೀವಿ. ಅಂದರೆ ಲಾಭದ ಉದ್ದೇಶಕ್ಕಾಗಿ ಹಣವನ್ನು ಹೂಡಿಕೆ ಮಾಡಿದ್ರೆ ಅದಕ್ಕೇನಂತೀವಿ, ಸಟ್ಟ ವ್ಯಾಪಾರದ ಉದ್ದೇಶ. ಸೂತ್ರ MDS ಅಂದರೆ ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಅರ್ಥ ಆಗುತ್ತೆ. ಆರ್ ಮ್ಯಾಕ್ಸಿಮಮ್, ಆರ್ ಮಿನಿಮಮ್ ಅಂತಿದೆ, ಅಂದರೆ ಆರ್ ಗರಿಷ್ಠ, ಆರ್ ಕನಿಷ್ಠ ಅಂತ ಆಗುತ್ತೆ. ಸೊ ಇವೆರಡು ಬರೆದ್ರೆ ಮುಗೀತು. ನೆಕ್ಸ್ಟ್ ಒನ್, ಇದೊಂದು ಎಕ್ಸ್ಟ್ರಾ ಹೆಚ್ಚುವರಿ ಅಧ್ಯಾಯವಾಗಿ ನೀವು ಓದಬಹುದು. ಅಂದರೆ ಎಕ್ಸ್ಟ್ರಾ ಚಾಪ್ಟರ್ ಅಂತ ಇದೊಂದು 4 ಅಂಕಕ್ಕೆ ಓದಿದ್ರೆ ನಿಮಗೆ ಅಲ್ಲಿ 4 ಅಂಕದ ಎಲ್ಲ ಪ್ರಶ್ನೆಗಳನ್ನು ನೀವಿಲ್ಲಿ ಕವರ್ ಮಾಡ್ಬೋದು. ಅಂದರೆ 5 ಅಧ್ಯಾಯ ಹೇಳ್ತಾ ಇದ್ದೀನಿ, ನೀವು 5 ಅಧ್ಯಾಯಗಳು ಓದಿದರೆ ನೀವಿಲ್ಲಿ 4 ಅಂಕದ ಎಲ್ಲ ಪ್ರಶ್ನೆ ತೊಗೊಳ್ಬಹುದು. ಸೊ ಇದು ತುಂಬಾ ಈಸಿಯಾಗಿರ್ತಕ್ಕಂಥ ಚಾಪ್ಟರ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸಮಗ್ರ ಬೇಡಿಕೆ ಬಿಂಬಕ ಅರ್ಥವನ್ನು ಬರೆಯಿರಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಆಲ್ರೆಡಿ ಇವೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ನೆಕ್ಸ್ಟ್ ಒನ್, ಹೂಡಿಕೆ ಬಿಂಬಕ. ಇದು 2 ಅಂಕಕ್ಕೆ ನೋಡಿದ್ದೇವಲ್ಲ, ಅದು 4 ಅಂಕಕ್ಕೆ ಸಹ ಯೂಸ್ ಆಗುತ್ತೆ, 2 ಅಂಕಕ್ಕೂ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು 6 ಅಂಕದ ಪ್ರಮುಖ ಪ್ರಶ್ನೆಗಳು. ಸೊ 6 ಅಂಕಕ್ಕಾಗಿ ನಾವು ಸಹ ತುಂಬ ಕಡಿಮೆ ಒಂದು 2-3 ಅಧ್ಯಾಯ ಓದಿದರೆ ಎಲ್ಲ ಪ್ರಶ್ನೆಗಳು ಕವರ್ ಆಗ್ತಕ್ಕಂಥದ್ದು. 6x1 ಅಂದರೆ ಅನುಭೋಗಿ ವರ್ತನೆಯಿಂದ 6 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕ ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಸಹ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಬಹುದು. ಮತ್ತು ನೋಡೋಣ ಇಲ್ಲಿ ಪೀಠಿಕೆ. ಇದನ್ನು ಪರಿಚಯಿಸಿದವರು H ಗೋಸೆನ್, ಅಭಿವೃದ್ಧಿಪಡಿಸಿದವರು ಆಲ್ಫ್ರೆಡ್ ಮಾರ್ಷಲ್. ಅರ್ಥ, ಒಂದು ವಸ್ತುವನ್ನು ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತೆ, ಅದನ್ನು ಇಳಿಮುಖ ತುಷ್ಟಿಗುಣ ಅಂತ ಕರಿತೀವಿ. ಇಲ್ಲೊಂದು ಕೋಷ್ಟಕ ಇದೆ, ನೋಡ್ತಾ ಇರ್ಬೋದು. ಆ ಕೋಷ್ಟಕ ನೋಡ್ಕೊಂಡು ಈ ರೀತಿ ಒಂದು ಡೈಗ್ರಾಮ್ ಹಾಕಬೇಕಷ್ಟೇ, ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ಆಯಿತು. ನೆಕ್ಸ್ಟ್ ಒನ್, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು. 3 ಲಕ್ಷಣಗಳಿವೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಕೆಳಮುಖವಾಗಿರುತ್ತದೆ, ಇದು ಮೊದಲನೇ ಲಕ್ಷಣ. ಎರಡನೇದು, ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆ ಅಧಿಕ ತೃಪ್ತಿಯನ್ನು ನೀಡುತ್ತದೆ. ನೆಕ್ಸ್ಟ್ ಮೂರನೇದು, ಪರಸ್ಪರ ಛೇದಿಸುವುದಿಲ್ಲ ಅಥವಾ ಸ್ಪರ್ಶಿಸುವುದಿಲ್ಲ ಅಂತ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಇದೆ, ನೋಡ್ಕೊಳ್ಳಿ ಇದು ಸಹ. ಸೊ ನೆಕ್ಸ್ಟ್ ಒನ್, ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಇದೆ. ಸೊ ಇದನ್ನು PDF ನಿಮಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ಸಂಬಂಧಪಟ್ಟಂಥ PDF ನಿಮಗೆ ಬೇಕಾದರೆ ಟೆಲಿಗ್ರಾಮ್ ಲಿಂಕ್ ಸಹ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದ್ರಲ್ಲಿ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದಬಹುದು. ತುಂಬ ಈಸಿಯಾಗಿರ್ತಕ್ಕಂಥ ನೋಟ್ಸ್ ಇದೆ. ಸೊ ಅನುಭೋಗಿ ಆದರ್ಶ ಆಯ್ಕೆ ಅಂತ ಇದೆ. ಅಧಿಕ ತೃಪ್ತಿ ಹೊಂದಲು ಬಜೆಟ್ ರೇಖೆ ಸಮ್ಮಿಶ್ರಣ ಮಾಡಬೇಕಾಗುತ್ತದೆ, ಅದಕ್ಕೇನಂತೀವಿ ಅನುಭೋಗಿ ಆದರ್ಶ ಆಯ್ಕೆ ಅಂತಿದೆ ನೋಡಿ. ಸೊ ಇದರಲ್ಲಿ ಕೆಲವೊಂದು ಕಲ್ಪನೆಗಳಿವೆ. ಸೊ ಇಲ್ಲಿ ABCDE ಪಾಯಿಂಟ್ಸ್ ಇವೆ. ಈ ಬಿಂದು ಅನುಭೋಗಿ ಆದರ್ಶ ಆಯ್ಕೆ ಆಗಿರುತ್ತೆ, A ಬಿಂದು ಆಗಿರುವುದಿಲ್ಲ, C ಬಿಂದು ಆಗಿರುವುದಿಲ್ಲ, B ಬಿಂದು ಆಗಿರುವುದಿಲ್ಲ, D ಬಿಂದು ಆಗಿರುವುದಿಲ್ಲ. ಈ ರೀತಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅದಕ್ಕಷ್ಟೇ. ಸೊ ನೆಕ್ಸ್ಟ್ ಒನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ನಾನು ನಿಮಗೆ ಇದೇ ಚಾಪ್ಟರು ಇವೇ ಕ್ವಶನ್ಸ್ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಇವನು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳು, ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಬೇರೆ ಚಾಪ್ಟರ್ಗಳಿಗೆ ಕಂಪೇರ್ ಮಾಡಿದ್ರೆ. ಓಕೆ, ಮೈಕ್ರೋ ಎಕನಾಮಿಕ್ಸ್ನಲ್ಲಿ 6 ಅಂಕಕ್ಕೆ ನಾವು ಓದಬೇಕಾಗಿದ್ದು ಕೇವಲ 2 ಚಾಪ್ಟರ್. ಒಂದನೇದು ಅನುಭೋಗಿ ವರ್ತನೆ, ಇನ್ನೊಂದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಎರಡರಲ್ಲಿ ಒಂದೊಂದು ಕ್ವಶನ್ಸ್ಗಳು ನಿಮಗೆ ಕವರ್ ಆಗ್ತಕ್ಕಂಥದ್ದು. ಸೊ ಕ್ವಶನ್ ನೋಡ್ತಾ ಇರ್ಬೋದು, ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಇದೆ.
ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಆ, ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ವಿವರಿಸಿ ಅಂತ ಇದೆ. ಇದು ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ಇಲ್ಲಿ ಬಹಳಷ್ಟು ಈಸಿ ಇದೆ ಇದು ಸಹ. ಸೊ ಥರ್ಡ್ ಕ್ವಶನ್, ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಒಟ್ಟು ಆದಾಯ, ಸರಾಸರಿ ಆದಾಯ, ಟೋಟಲ್ ರೆವೆನ್ಯೂ ಆ್ಯಂಡ್ ಆ್ಯಾವ್ರೇಜ್ ರೆವೆನ್ಯೂ ಅಂತ ಕರಿತೀವಿ. ಸೊ ಮೀನಿಂಗ್ ಅಷ್ಟೇ ಇದೆ, ಒಂದೊಂದು ಡೈಗ್ರಾಮ್ ಇದೆ. ಒಟ್ಟು ಆದಾಯ ಅಂದರೆ ಏನಿಲ್ಲಿ ಎಲ್ಲ ಘಟಕಗಳನ್ನು ಮಾರಾಟ ಮಾಡಿ ಗಳಿಸಿದಾಗ ಬರುವ ಆದಾಯ ಒಟ್ಟು ಆದಾಯ. TR = P/Q. ಇಲ್ಲೊಂದು ಡೈಗ್ರಾಮ್ ಇದೆಲ್ಲ ಈ ರೀತಿ ಹಾಕಿದರೆ ಆಯಿತು. ಸರಾಸರಿ ಆದಾಯ ಅಂದರೆ ಪ್ರತಿಯೊಂದು ಸರಕು ಮಾರಾಟ ಮಾಡಿದಾಗ ಬರುವ ಆದಾಯಕ್ಕೆ ಸರಾಸರಿ ಆದಾಯ ಅಂತೀವಿ. AR = TR/Q. ಇದರ ಡೈಗ್ರಾಮ್ ಈ ರೀತಿ ಇರುತ್ತೆ, ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಒನ್ ಓದಬೇಕಾಗಿದ್ದು ನಾವಿಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಕರಿತೀವಲ್ಲ, ಇದು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳಿವೆ. ಇದರಲ್ಲಿ ಸಹ ಒಂದು 3-4 ಕ್ವಶನ್ ಇವೆ, ಈಸಿ ಇವೆ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ಬರೆಯಿರಿ. 6 ಅಂಕಕ್ಕೆ 3 ಪ್ರಶ್ನೆ ಬಿಡಿಸ್ಬೇಕಲ್ಲ, ಸೊ ಇವೆಲ್ಲ ಈಸಿನೇ. ಅನನ್ಯತೆಗಳ ಬರುತ್ತೆಯಲ್ಲಿ GDP, ನೆಕ್ಸ್ಟ್ ಒನ್ NDP, GNP, NNP, PI, PDI, ಇವು 6 ಇವೆ. 6 ತುಂಬಾ ಈಸಿ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, GDP ಮಾಪನ ಮಾಡಲು ವೆಚ್ಚದ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇವೆ. ಸೊ ಎಕ್ಸ್ಪೆಂಡಿಚರ್ ಮೆಥಡ್ ಒಂದು ಬರೆದ್ರೆ ಆಯಿತು. ಇವು 6 ಅಂಕಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ್ದು ಟಫ್ ಅನಿಸುತ್ತೆ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, GDP ಲೆಕ್ಕಾಚಾರ ಮಾಡಲು ಎಲ್ಲ 3 ವಿಧಾನ ಒಂದೇ ಉತ್ತರ ಕೊಡುತ್ತವೆ, ಉದಾಹರಣೆ ವಿವರಿಸಿ. 3 ವಿಧಾನ ಯಾವು? 2 ಅಂಕಕ್ಕೆ ಓದಿದ್ವಲ್ಲ, ಉತ್ಪನ್ನ ವಿಧಾನ, ವೆಚ್ಚ ವಿಧಾನ ಮತ್ತು ಆದಾಯದ ವಿಧಾನ. ಇದನ್ನು ತುಂಬಾ ಸುಲಭವಾಗಿ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, GDP ಮತ್ತು ಯೋಗಕ್ಷೇಮ ಅಥವಾ ಕಲ್ಯಾಣವನ್ನು ವಿವರಿಸಿ ಅಂತ ಇದೆ. ಇದರಲ್ಲಿ ಒಂದು 5-6 ಪಾಯಿಂಟ್ಸ್ ಇವೆ. ಒಟ್ಟು ದೇಶೀಯ ಉತ್ಪನ್ನದ ವಿತರಣೆ, ಹಣರಹಿತ ಸೇವೆಗಳು, ಬಾಹ್ಯತೆಗಳು, ಹಾಗೂ ಬಾಹ್ಯತೆಯಲ್ಲಿ ಧನಾತ್ಮಕ, ಋಣಾತ್ಮಕ ಹಾಗೂ ಹಾನಿಕಾರಕ ಸರಕುಗಳು. ಇದು ಸಹ ತುಂಬ ಈಸಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ಓದಬೇಕಾಗಿದ್ದು ಹಣ ಮತ್ತು ಬ್ಯಾಂಕಿಂಗ್ ಅಂತ ಇದೆ. ಸೊ ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ ಇದು ಎಕ್ಸ್ಟ್ರಾ ಚಾಪ್ಟರ್ ಅಂತ ನಾವು ಓದಿದರೆ ಕವರ್ ಆಗ್ತಕ್ಕಂಥದ್ದು, ತುಂಬ ಈಸಿ ಇದೆ. 4 ಚಾಪ್ಟರ್ ಆಗುತ್ತೆ 6 ಅಂಕಕ್ಕೋಸ್ಕರ. ಸೊ ಒಂದು ಸ್ಕಿಪ್ ಮಾಡ್ಬೋದು, ಅಥವಾ ಸ್ಕಿಪ್ ಮಾಡೋದೇ ನಮ್ಗೆ ಕಡ್ಡಾಯವಾಗಿ ನಾವು ಸ್ಕೋರಿಂಗ್ಸ್ ಅಂದರೆ 80 ತೊಗೊಳ್ಳೇಬೇಕಂತಂದರೆ ಇದೊಂದು ಓದಲೇಬೇಕು ಅಂದ್ಕೊಳ್ಳಿ. ಸೊ ಈ ಪ್ರಶ್ನೆ ಏನಿದೆಯಲ್ಲ, 6 ಅಂಕಕ್ಕೂ ಯೂಸ್ ಆಗುತ್ತೆ ನಿಮಗೆ, 4 ಅಂಕಕ್ಕೂ ಯೂಸ್ ಆಗುತ್ತೆ. ಹಣದ ಕಾರ್ಯ ಸಾಟಿ ವಿನಿಮಯ ಪದ್ಧತಿ ದೋಷ ಹೇಗೆ ನಿವಾರಿಸುತ್ತದೆ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವಾಗಲೇ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅವೆಲ್ಲ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿದರೆ ಇವೆಲ್ಲ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ನೀವು ನೋಡಬಹುದು. ಸೊ ಹಣದ ಕಾರ್ಯಗಳು ಆಯಿತು. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಚೀನಿವಾರ ಲಾಲನ ಕಥೆ ಇದೆ. ಚೀನಿವಾರ ಲಾಲ ಅಂದರೆ ಒಬ್ಬ ಅಕ್ಕ ಸಾಲಿಗೆ ಇರ್ತಾನೆ, ಅವನ ಹೆಸರು ಲಾಲ ಅಂತ ಇರುತ್ತೆ. ರಾಮುಗೆ ಸಾಲ ಕೊಡ್ತಾನೆ, ಅಲ್ಲಿ ಬಂದು ಸಾಲ ತೊಗೊಳ್ತಾನೆ. ಈ ರೀತಿ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ತುಂಬ ಈಸಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತ ಇದೆ. ಸೊ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಔಟ್ ರೇಟ್ ಬರುತ್ತೆ, ರೆಪೋ ರೇಟ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಮೀಸಲುಗಳ ಅಗತ್ಯವು ಸಾಲದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿದೆ. ಇದರಲ್ಲಿ CRR ಮತ್ತು SLR ಅಂತ ಬರುತ್ತವೆ. ಇದಿಷ್ಟು ಆದರೆ ನೆನಪಿಟ್ಕೊಂಡ್ರೆ ಮುಗಿಯಿತು. ಸೊ 6 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಅಂಕಗಳನ್ನು ನಾವಿಲ್ಲಿ ಈ 4 ಅಧ್ಯಾಯಗಳಿಂದ ಪಡಿಬಹುದು. ಕೊನೆಯದಾಗಿ ಯೋಜನಾ ಆಧಾರಿತ ಪ್ರಶ್ನೆಗಳಿವೆ. 5x2 2 ಬಿಡಿಸ್ಬೇಕಾಗುತ್ತೆ ಕಡ್ಡಾಯವಾಗಿ. ಸೊ ಆ 2 ಯಾವ ಬಿಡಿಸ್ಬೇಕು, ಫಿಕ್ಸ್ ಕ್ವಶನ್ಸ್, ನಿಮ್ಮ ಆಪ್ಷನ್ನೇ ಇಲ್ಲ, ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, 100% ಫಿಕ್ಸ್ ಕ್ವಶನ್ಸ್. ಸೊ ಇವೇ ಬರುತ್ತೆ, ನೋಡ್ತಾ ಇರಿ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾರೆ. ಬಾಳೆಹಣ್ಣು 5 ರೂಪಾಯಿಗೆ ಒಂದಿದೆ, ಮಾವಿನ ಹಣ್ಣು 10 ರೂಪಾಯಿಗೆ ಒಂದಿದೆ. ನಮ್ಮ ಹತ್ರ 40 ರೂಪಾಯಿ ಆದಾಯ ಇದೆ, ಇವಕ್ಕೆ ಉತ್ತರಿಸಿ ಅಂತ ಇದೆ. ಫಸ್ಟ್ ಕ್ವಶನ್ ನೋಡಿ, ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ ಎಷ್ಟು ಬಾಳೆಹಣ್ಣು ಖರೀದಿ ಮಾಡಬಹುದು? ಪ್ರಶ್ನೆಯಲ್ಲಿ ಬಾಳೆಹಣ್ಣು ಎಷ್ಟು ರೂಪಾಯಿಗಿದೆ? 5 ರೂಪಾಯಿಗಿದೆ. 40 ರೂಪಾಯಲ್ಲಿ ಎಷ್ಟು ಖರೀದಿ ಮಾಡ್ಬೋದು? 8 ಮಾಡಬಹುದು. ಎರಡನೇದು, ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ ಎಷ್ಟು ಮಾವಿನ ಹಣ್ಣು ಖರೀದಿ ಮಾಡ್ಬೋದು? ಆದಾಯ 40 ರೂಪಾಯಿ ಇದೆ, 10 ರೂಪಾಯಿಗೆ ಒಂದು ಮಾವಿನ ಹಣ್ಣಿದೆ. 40 ರೂಪಾಯಿ ಹಣದಲ್ಲಿ 10 ರೂಪಾಯಿಗೆ ಒಂದು ಮಾವಿನ ಹಣ್ಣು ಅಂದರೆ 4 ಖರೀದಿ ಮಾಡಬಹುದು. ನೆಕ್ಸ್ಟ್ C ನೋಡ್ತಾ ಇರ್ಬೋದು. ಕ್ವಶನ್ನಲ್ಲಿ ಆನ್ಸರ್ ಇದೆ, ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖ ಅಂತಿದೆ, ಕೆಳಮುಖವಾಗಿರುತ್ತದೆ ಅಂತ ಬರೆಯಿರಿ. ನೆಕ್ಸ್ಟ್ D ಕ್ವಶನ್, ಎಲ್ಲ ಸಂಯೋಜನೆ ಆದಾಯಕ್ಕೆ ಸಮಾನವಾಗಿರುತ್ತವೆ ಅಥವಾ ಇಲ್ಲವೇ ಅಂತಿದೆ. ಹೌದು, ಸಮಾನವಾಗಿರುತ್ತವೆ ಅಂತ ಬರಿಬೇಕಷ್ಟೆ. ಲಾಸ್ಟ್ ಒನ್, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತೆ, ಇದು ಸರಿಯೇ? ಹೌದು, ಸರಿ ಅಂತ ಬರೆದ್ರೆ ಆಯಿತು.
ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಈ ಕೆಳಗಿನವುಗಳಲ್ಲಿ ಕೋಷ್ಟಕದಲ್ಲಿ ಕಾಣೆಯಾದವುಗಳನ್ನು ಬರೀರಿ ಅಂತ ಇದೆ. ಸೊ ಕಾಣೆಯಾಗಿರ್ತಕ್ಕಂಥ ಸಂಖ್ಯೆಗಳು ಅಂದರೆ ಇಲ್ಲಿ 10 ಮುಟ್ನಲ್ಲ, ಇದು 10, 14, ನೆಕ್ಸ್ಟ್ 50, ನೆಕ್ಸ್ಟ್ ಇದೊಂದು 12.5, ನೆಕ್ಸ್ಟ್ ಇಲ್ಲೊಂದು ಇದೆಲ್ಲ ಇದು ಆನ್ಸರ್. ಸೊ ಇವು ಕಾಣೆಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಗುರುತಿಸ್ಬೇಕು ನಾವು ಅಷ್ಟೇ. ಸೊ ಕೊನೆಯ ಪ್ರಶ್ನೆ ಯಾವುದಂದರೆ ಈ ಕೆಳಗಿನವುಗಳಲ್ಲಿ 5 ದೇಶದ 5 ಕರೆನ್ಸಿಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ USA ಡಾಲರ್, UK ಪೌಂಡ್ ಸ್ಟರ್ಲಿಂಗ್, ಜರ್ಮನಿ ಯೂರೋ, ಜಪಾನ್ ಯೆನ್, ಚೀನಾ ಯುವಾನ್, ಅರ್ಜೆಂಟೈನಾ ಪೇಸೋ, UAE ದಿರ್ಹಮ್, ಬಾಂಗ್ಲಾದೇಶ್ ಟಾಕಾ, ರಷ್ಯಾ ರೂಬೆಲ್. ಇವೇ ಕೊಟ್ಟಿರ್ತಾರೆ. ಇವುಗಳಲ್ಲಿ 5 ಬರೀಬೇಕು. ಇವುಗಳಲ್ಲಿ ಕೊಟ್ಟಿರ್ತಕ್ಕಂಥ ದೇಶದ ಕರೆನ್ಸಿನೇ ಬರೀಬೇಕು. ನೀವು ಭಾರತದ ರೂಪಾಯಿ ಗೊತ್ತಿರ್ತಕ್ಕಂಥದ್ದೆಲ್ಲ ಅಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ನೀವು ಇಲ್ಲಿ ಬರೀಬೇಕಾಗುತ್ತದೆ. ಸೊ ನಾವು ಸುಲಭವಾಗಿ ಹೇಳ್ಬೇಕಾದ್ರೆ ಯಾರ್ಯಾರು ಫೇಲ್ ಆಗ್ತೀರಿ ಅಂತ ಭಯ ಇರುತ್ತಲ್ಲ, ಈ ಪ್ರೊಜೆಕ್ಟ್ ಓರಿಯೆಂಟೆಡ್ 3 ಕ್ವಶನ್ಸ್ ಪರ್ಫೆಕ್ಟಾಗಿ ಓದ್ಕೊಂಡ್ರೆ 10 ಅಂಕ ನೀವು ಇಲ್ಲಿ ಪಡಿಬಹುದು. ಸೊ ನೆಕ್ಸ್ಟ್ ಒನ್, ಇಲ್ಲಿವರೆಗೂ ನಿಮಗೆ ನಾನು ಹೇಳಿರ್ತಕ್ಕಂಥದ್ದು ಸುಮಾರು 10-12 ಪೇಜ್ ಆಗ್ಬೋದು ಅಷ್ಟೇ, 10-12 ಪೇಜ್. ಆದರೆ ಒಂದು 12-13 ಪೇಜ್ನಲ್ಲಿ ನೀವು ಸುಮಾರು 60 ಅಂಕಗಳನ್ನು ಪಡಿಬಹುದು. 60 ಮಾರ್ಕ್ಸ್ ಓನ್ಲಿ. ಅಂದ್ರೇನು, 10-15 ಪೇಜ್ನಲ್ಲಿ 60 ಅಂಕ ಪಡಿಬಹುದು. ಸೊ ಉಳಿದಿರ್ತಕ್ಕಂತಹ ಇನ್ನು 20 ಅಂಕಗಳೇನಿರುತ್ತಲ್ಲ, ಆ 20 ಅಂಕಗಳಿಗೆ ಸಂಬಂಧಪಟ್ಟಂತೆ ಸಹ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಾನು ಮಾಡಿದ್ದೀನಿ. 76+ ಮಾರ್ಕ್ಸ್ ಕ್ಯಾನ್ ಬಿ ಆಬ್ಟೈನ್ಡ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ 2024. ಸೊ ಸರಳವಾಗಿರ್ತಕ್ಕಂಥ ಒಂದು ಕೈಪಿಡಿ ಆಗಿದೆ ಇದು. ಇದರಲ್ಲಿ ನೀವಿಲ್ಲಿ ಶಾರ್ಟ್ ಕ್ವಶನ್ ನೋಡ್ತಾ ಇರ್ಬೋದು. MCQ ಕ್ವಶನ್ ಅದೆಲ್ಲ 4 ಆಪ್ಷನ್ ನಿಮ್ಗೆ ಕೊಟ್ಟಿಲ್ಲ, ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ. ಒಂದು ಆರ್ಥಿಕತೆ, ಕೊರತೆ ಸಂಪನ್ಮೂಲ, ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಈ ರೀತಿ ಒಂದು ಕಡೆ ಸ್ವಲ್ಪ ಅಷ್ಟೇ ಇದೆ. ಇಲ್ಲಿ ಪೇಜ್ ನಂಬರ್ಸ್ ನಾನು ಲ್ಯಾಂಡ್ಸ್ಕೇಪ್ನಲ್ಲಿ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಜಾಸ್ತಿ ಕಾಣಿಸ್ತಾ ಇದೆ. ಒಂದೊಂದು ಕ್ವಶನ್ಗೆ ಒಂದೊಂದು ಪೇಜ್ ಮಾಡಿದ್ದು. ಸೊ ನಾವು A4 ಸೈಜ್ ಪೇಪರ್ನಲ್ಲಿ ನೋಡಿದಾಗ ಇವು ಕೇವಲ ಒಂದು 10-15 ಪೇಪರ್ ಆಗುತ್ತೆ ಅಷ್ಟೇ. ಸೊ ಇವೆಲ್ಲ 1 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆ ಉತ್ತರ ಸಹಿತವಾಗಿ ಮಾಡಿರ್ತಕ್ಕಂಥದ್ದು. ಸೊ ನೀವು ಇಷ್ಟನ್ನು ತುಂಬ ಚೆನ್ನಾಗಿ ಕವರ್ ಮಾಡಿಕೊಂಡು ಓದಿದರೆ ಸುಮಾರು 76+ ಅಂಕಗಳನ್ನು ನೀವು ಪಡಿಬಹುದು. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.